ಇಲ್ಲೇ காண்ட் ஹியர், கேட்க முடியாது. ஆமா, நான் மியூட் ஆயிருந்தேன் என்னோட. இப்போ கேக்குது. சரி, தெரிஞ்சது. भाष्यार्थाद्व्याख्यानेन दर्शिताः परं सुदर्शनार्यं तं वन्दे कुरकुलाधिपं येनोपनिषदां भाष्यं रामानुजमतानुगं सम्यं कृतं प्रपद्ये तं रङ्गरामानुजं मुनिम् अद्भुतं यस्य विक्रान्तं वेदवीथीविशोधने परं निगमान्तार्यं प्रपद्ये वीरराघवम् अतसी उच्चसच्छायमञ्चितोरस्थलं श्रीयाञ्जनाचलशृङ्गारमञ्जलिर्ममगाहताम्। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शान्ति शान्ति शान्तिः. ಥ್ಯಾಂಕ್ ಯು. ನಾನು பார்த்து கவனிக்கல, மியூட்டா இருந்தது. எனக்கு கேட்கலன்ட் ஐ வாஸ் வெரிட். ஓகே. ஸோ இதில் 2வது அத்தியாயத்தில் ಮಂತ್ರಗಳು பார்த்துட்டு இருக்கோம். இப்போ யோகத்தை ವಿಧಿ ಎಲ್ಲ வருது. இங்கே ಯೋಗದ ವಿಷಯದಲ್ಲಿ ಬೇಕಾದ ವಿಧಿಗಳೆಲ್ಲ ಬರುತ್ತೆ. ಹೇಗೆ ಯೋಗ ಮಾಡಬೇಕು, ಅದರ ಕ್ರಮ, ಅದರ ನಿಯಮಗಳ ವಿಷಯ ಎಲ್ಲ ಸ್ವಲ್ಪ ಇಲ್ಲಿ ಸೂಕ್ಷ್ಮವಾಗಿ ಅದರ ಬಗ್ಗೆ ಯಾವ ಸ್ಥಳ ಹೇಗಿರಬೇಕು ಮೊದಲಾದದ್ದೆಲ್ಲ ಹೇಳಲ್ಪಡುತ್ತೆ. ಈಗ ಅದಕ್ಕೆ ಮೊದಲು, ಯೋಗ ಆರಂಭಿಸುವುದಕ್ಕೆ ಮೊದಲು ಪರಮಾತ್ಮನ ಒಂದು ಅನುಗ್ರಹ ಅದೆಲ್ಲ ನಮಗೆ ಬಹಳ ಮುಖ್ಯ ಅಂತ ಹೇಳುವಂಥದ್ದು ಇಲ್ಲಿ ಹೇಳಲ್ಪಡ್ತು. ಇವಾಗ ಹಿಂದಿನ ಮಂತ್ರ ಯುಂಜತೆ ಯುತಂಜತೆ ಧಿಯೋ ವಿಪ್ರಸ್ಯ ಬೃಹತೋ ವಿಪಶ್ಚಿತಃ ವಿಹೋತ್ರ ದೇವೈನಾವಿದೇಕೈತಿ ಮಹಿ ದೇವಸ್ಯ ಸವಿತುಃ ಪರಿಷ್ಟುತಿಃ ಅಂತ ಈ ಮಂತ್ರದಲ್ಲಿ ಅರ್ಥಗಳು ವಿಶೇಷವಾಗಿದೆ. ವಿಪ್ರ ಅನ್ನೋದು 2 ಸತಿ ಬರುತ್ತೆ. ವಿಪ್ರಾಹ ವಿಪ್ರಸ್ಯ ಅಂತ ಹೇಳಿಬಿಟ್ಟು, ವಿಪ್ರಾಹ ಅಂತ ಮೊದಲ ವಿಪ್ರ ಶಬ್ದಕ್ಕೆ ತತ್ವದರ್ಶಿಗಳು ಅಂತ ಅರ್ಥ. ವಿಪ್ರಸ್ಯ ಬೃಹತಃ ವಿಪಶ್ಚಿತಃ ಅನ್ನೋದು ಪರಮಾತ್ಮನಿಗೆ ಅನ್ವಯಿಸುತ್ತೆ. ಅಲ್ಲಿ ಪ್ರಾಪೂರ್ಣೆ ಅಂತ ಹೇಳಿ ಪೂರ್ಣನಾದವನು ಅಂತ ಅರ್ಥ. ವಿಪ್ರಸ್ಯ ಅಲ್ಲಿ ವಿಪ್ರಾಹ ವಿಪ್ರಸ್ಯ, ಆದ್ದರಿಂದ ಇಲ್ಲಿ 2 ಇರೋದ್ರಿಂದ ಇಲ್ಲಿ ಇದು ಪರಮಾತ್ಮನಿಗೆ ಸಂಬಂಧಿಸಿದ್ದು. ಬೃಹತಃ ವಿಪಶ್ಚಿತಃ ವಿಪ್ರಸ್ಯ, ಅವನು ಗುಣಗಳಲ್ಲಿ ಬೃಹತ್ತಾದ ಗುಣಗಳಿಗೆ ಆಶ್ರಯನಾದವನು. ಮತ್ತೆ ವಿಪಶ್ಚಿತ್ ಅಂತ ಹೇಳಿದ್ರೆ ಸರ್ವಜ್ಞನಾದವನು. ಮಹೀದೇವಸ್ಯ ಅವಾಗ ವಿಶೇಷವಾದ ಅರ್ಥ ಹೇಳ್ತಾರೆ. ಮಹ್ಯಾ ಭೂಮ್ಯ ಸಮೇತಸ್ಯ ಅಂತ ಅರ್ಥ. ಅಲ್ಲಿ ಶ್ರೀಭೂ ಸಮೇತನಾದವನು, ಮಧ್ಯಮಲೋಪಿ ಸಮಾಸ ಅಂತ ಆ ರೀತಿ ಅರ್ಥ ಮಾಡಿದ್ರು. ಅಂತಹ ದೇವನಾದವನಿಗೆ ದೇವಸ್ಯ ಶ್ರೀಭೂಮಿ ಸಮೇತಸ್ಯ ಸವಿತುಹು, ಇದೆಲ್ಲ ಪರಮಾತ್ಮನಿಗೆ ವಿಶೇಷಣಗಳು. ಪ್ರೇರಕನಾದವನು, ಶು ಪ್ರೇರಣೆ ಅಂತ ಸವಿತೃ ಶಬ್ದ ಪ್ರೇರಕನನ್ನು ತಿಳಿಸುತ್ತೆ. ವಯುನಾವಿತ್, ವಯುನಂ ಅಂದರೆ ಜ್ಞಾನಂ ಅಂತ ಅರ್ಥ. ನಿಘಂಟುವಲ್ಲಿ ಹೇಳಲ್ಪಟ್ಟಿದೆ. ಮಾಯಾ ವಯುನಂ ಜ್ಞಾನಂ ಇದೆಲ್ಲ ಪರ್ಯಾಯ ಪದಗಳು. ವಯುನಂ ಅಂದರೆ ಜ್ಞಾನಂ ಅಂತ ಅರ್ಥ. ವಯುನಾವಿತ್ ಅಂದರೆ ಆ ಪರಮಾತ್ಮನ ಮಹಿಮೆ ಅದನ್ನು ತಿಳಿದವನು, ಜ್ಞಾನಿ ತತ್ವದರ್ಶಿಯಾದವನು. ತಸ್ಯ ಸಾರ್ವಜ್ಞಾದಿ ಮಹಿಮವಿತ್ ಇತ್ಯರ್ಥ. ಅವನು ಬೃಹತ್ತಾದವನು, ಸರ್ವಜ್ಞನಾದವನು, ಶ್ರೀಭೂ ವಿಶಿಷ್ಟನಾದವನು. ಇದನ್ನೆಲ್ಲ ಯಾರು ತಿಳಿದಿದ್ದಾನೋ ಅಂತಹವನಿಂದಲೇ ಏಕ ಇತ್ ಅಂದರೆ ಏವ ಅಂತ ಅರ್ಥ. ವೇದದಲ್ಲಿ ಇತ್ ಅಂದರೆ ಏವ ಅಂತ ಅರ್ಥ. ದೇವಾನಿ ದೇಶಿ ಪತಿಭಿಃ ಸುಗೇಭಿಃ ಅನ್ನೋದ್ರಲ್ಲಿ ದೇವಾನ್ ಇತ್ ಏಷಿ, ದೇವಾನೇವ ಏಷಿ ಪತಿಭಿಃ ಸುಗೇಭಿಃ. ಇತ್ ಅನ್ನೋದು ಎಲ್ಲ ಕಡೆ ವೇದದಲ್ಲಿ ಏವ ಅನ್ನುವ ಅರ್ಥದಲ್ಲಿ ಬರುತ್ತೆ.
ಏಕ ಇತ್ ಏಕ ಏವ ಪರಿಷ್ಟುತಿ ಪರಿಷ್ಟುತಿ ಛಾಂದಸ ಪ್ರಸ್ತ್ವ ಪರಿಷ್ಟುತೀ ಅಂತ ಇರಬೇಕು. ಪರಿಷ್ಟುತಿ ಪರಿಚರ್ಯ ಅಂತ ಅರ್ಥ. ಅಂದರೆ ಅವನ ಕೈಂಕರ್ಯಗಳು. ಅದನ್ನ ವಿಹೋತ್ರಾದಧೆ ಅಂತ ಇದೆ. ವಿಹೋತ್ರಾದಧೆ ಅನ್ನುವಾಗ ವಿ ಅನ್ನೋದು ಉಪಸರ್ಗ, ದಧೆಗೆ ಸೇರಿಸ್ಕೊಳ್ಬೇಕು. ವಿದಧೆ, ಹೋತ್ರ ವಿದಧೆ ಅಂತ ಹೇಳ್ಬೇಕು. ಹೋತ್ರ ಅಂದರೆ ಹೋತೃ ಅನ್ನೋದು ಉಪಲಕ್ಷಣ. ಹೋತೃ ಅಧ್ವರ್ಯು ಉದ್ಗಾತೃ ಮತ್ತೆ ಬ್ರಹ್ಮ 4 ಋತುಕಗಳಿಗೆ ಉಪಲಕ್ಷಣ ಹೋತೃ ಶಬ್ದದಿಂದ ಎಲ್ಲರೂ ಹೇಳಲ್ಪಟ್ಟಿದ್ದಾರೆ. ಋತ್ವಿಗ್ಭಿಹಿ ಅಂತ ಅರ್ಥ. ಹೋತ್ರ ಅಂದರೆ ಋತ್ವಿಗ್ಭಿಹಿ ಅಂದರೆ ಅವರ ಮೂಲಕ ಮಂತ್ರಗಳಿಂದ ಅಂತ ಅರ್ಥ. ಅವರು ಮಂತ್ರಗಳನ್ನೆಲ್ಲ ಪ್ರಯೋಗ ಮಾಡಿ ಕರ್ಮಗಳನ್ನೆಲ್ಲ ನಡೆಸ್ಕೊಡ್ತಾರೆ. ಮಂತ್ರೇಣ ಅನ್ನೋದು ಅರ್ಥವಾಗುತ್ತೆ ಋತ್ವಿಕಗಳಿಂದ ಅಂತ ಹೇಳಿದ್ರೆ. ಹೋತ್ರ ಶಬ್ದಕ್ಕೆ ಮಂತ್ರಗಳಿಂದ ಅಂತ ಅರ್ಥ ಬರುತ್ತೆ ಕಡೆಯಲ್ಲಿ. ವಿದಧೆ ಅಂತ ಹೇಳಿದ್ರೆ ಕೃತವಾನ್ ಇತ್ಯರ್ಥ. ಇಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ ಋತ್ವಿಕಗಳಿಂದ ಅವರು ಪ್ರಯೋಗ ಮಾಡುವ ಮಂತ್ರಗಳ ಮೂಲಕ ಪರಮಾತ್ಮನ ಸ್ತುತಿಯನ್ನು ಪರಿಚರ್ಯೆ ಅಂದರೆ ಅವನ ಕೈಂಕರ್ಯ ರೂಪವಾಗಿ ಕರ್ಮಗಳನ್ನೆಲ್ಲ ಮಾಡ್ತಾನೆ. ಯಾರು ಅಂದರೆ ವಿಪ್ರಾಹ ಯಾರು ಪರಮಾತ್ಮನ ತಿಳಿದಿದ್ದಾರೋ ಅವರು ಅಂತ ಹೇಳಿಬಿಟ್ಟು, ಪರಮಾತ್ಮನ ತತ್ವದರ್ಶಿಗಳಾದವರು, ತತ್ವದರ್ಶಿನಃ ಅವರು ಮನಸ್ಸನ್ನು ಯೋಜನೆ ಮಾಡ್ತಾರೆ, ಪರಮಾತ್ಮನಲ್ಲಿ ಧ್ಯಾನದಿಂದಲೂ ಯೋಜಿಸ್ತಾರೆ. ಅಂತಹ ಜ್ಞಾನಿಗಳು ಪರಮಾತ್ಮ ಅಂದರೆ ಬ್ರಹ್ಮಜ್ಞಾನದಿಂದ ಕರ್ಮಗಳನ್ನು ಮಾಡಿದ್ರೇ ಸಫಲವಾಗುತ್ತೆ ಅಂತ ಅರ್ಥ. ಇಲ್ಲಿ ಕರ್ಮವನ್ನು ಮಾಡುವಾಗ ಕೇವಲ ಕರ್ಮ ಪ್ರಯೋಜನವಾಗುವುದಿಲ್ಲ. ಕೇವಲ ಕರ್ಮವನ್ನು ಮಾಡಿದ್ರೆ ಆ ಕರ್ಮದ ಫಲವೇ ಪರಿಮಿತವಾದ ಫಲ ಯಾವುದಿದೆಯೋ ಅದು ಮಾತ್ರ ಬರುತ್ತೆ. ಆದರೆ ಬ್ರಹ್ಮಜ್ಞಾನದೊಡನೆ ಮಾಡಿದ್ರೆ ಎಲ್ಲವೂ ಪರಮಾತ್ಮನ ಆರಾಧನಾ ರೂಪವಾಗುತ್ತೆ, ಕೈಂಕರ್ಯ ರೂಪವಾಗುತ್ತೆ. ಆ ವಿಷಯವನ್ನ ಇಲ್ಲಿ ಶ್ರುತಿ ನಮಗೆ ಈ ರೀತಿ ತಿಳಿಸ್ತಾ ಇದೆ. ಒಬ್ಬ ಜ್ಞಾನಿಯಾದವನು ಈ ಬೃಹತ್ತಾದ ಸರ್ವಜ್ಞನಾದ ಶ್ರೀಭೂ ಸಮೇತನಾದ ಪರಮಾತ್ಮನ ಎಲ್ಲ ಆ ಸ್ತುತಿಗಳನ್ನೆಲ್ಲ ಪರಿಚರ್ಯಗಳನ್ನೆಲ್ಲ ಕರ್ಮಗಳ ಮೂಲಕ ಮಾಡ್ತಾನೆ. ಅಂದರೆ ಆ ಜ್ಞಾನದ ಮೂಲಕ ಮಾಡಿದ್ರೆ ಆವಾಗ ನಮಗೆ ಅದುವೇ ನಾಯಮಾತ್ಮ ಪ್ರವಚನೇನ ಲಭ್ಯ ನ ಮೇಧೆಯ ಬಹುನ ಶ್ರುತೇನ ಅಂತ ಹೇಳುವಾಗ ಅದು ಯಾಕೆ ಕರ್ಮದಿಂದ ಶ್ರವಣ ಮನನ ನಿಧಿಧ್ಯಾಸನದಿಂದ ಅವನ್ನು ಪಡೆದುಕೊಳ್ಳೋಕ್ಕಾಗೋಲ್ಲ ಅಂತ ಹೇಳಿದ್ರೆ ಕೇವಲ ಶ್ರವಣೇನ, ಕೇವಲ ಮನನೇನ, ಕೇವಲ ನಿಧಿಧ್ಯಾಸನೇನ ಪ್ರೀತಿ ಇಲ್ಲದೆ ಪರಮಾತ್ಮನ ಜ್ಞಾನವಿಲ್ಲದೆ ಮಾಡುವ ಕರ್ಮಗಳು ಮೊದಲಾದದೆಲ್ಲ ಇವನಿಗೆ ಪರಮಾತ್ಮನನ್ನು ಪಡೆದುಕೊಳ್ಳೋಕ್ಕೆ ಸಾಧನವಾಗೋದಿಲ್ಲ. ಅಲ್ಲಿಂದ ಬರೋ ಫಲಗಳೆಲ್ಲ ಅಲ್ಪವಾದದ್ದು ಅನ್ನುವ ಅರ್ಥವನ್ನು ಈ ರೀತಿ ಶ್ರುತಿ ಹೀಗೆ ತಿಳಿಸುತ್ತೆ. ಅವನ ಎಲ್ಲವನ್ನು ಭಗವಂತನ ಕೈಂಕರ್ಯ ರೂಪವಾಗಿಯೇ ಒಬ್ಬ ಜ್ಞಾನಿಯಾದವನು ಮಾಡಬೇಕು ಅಂತ ಹೇಳ್ಬಿಟ್ಟು ಇದನ್ನ ಇಲ್ಲಿ ಸ್ವಲ್ಪ ಸಂಗ್ರಹವಾಗಿ ಹೇಳ್ತಾರೆ. ತದಾಶ್ರಯ ಬ್ರಹ್ಮ ಮಹಿಮವಿತ್ವಮೇವ ಭಗವತ್ ಪರಿಚರಣಂ. ಈ ಬ್ರಹ್ಮಸ್ವರೂಪವಿದೇವ ತತ್ಪರಿಚರ್ಯಾಕಾರಿ. ಬ್ರಹ್ಮನನ್ನು ತಿಳಿದವನೇ ಅದನ್ನು ಕೈಂಕರ್ಯವನ್ನು ಮಾಡುವಂತಹವನು ಅಂತ ಅರ್ಥ. ಅಂದರೆ ತೇನ ಕೃತಮೇವ ಬ್ರಹ್ಮಸ್ವರೂಪವಿತ್ ಪರಿಚರ್ಯ ಏವ ತತ್ಪರಿಚರ್ಯ ಭಗವತ್ ಪರಿಚರಣಂ ಭಗವತ್ ಪ್ರೀಣನಂ ಭವತಿ. ಅವನ ಕೈಂಕರ್ಯ ರೂಪವಾಗಿ ಮಾಡಿದ್ರೆ ಅವನಿಗೆ ಪ್ರೀತಿ ಆಗುತ್ತೆ. ಆದ್ದರಿಂದ ಅವನು ಯಾರು ನಾವು ತಿಳಿದು ಅದರೊಂದಿಗೆ ಮಾಡಿದ್ರೆ ದೇವತೆಗಳಿಗೆಲ್ಲ ಅಂತರ್ಯಾಮಿಯಾದವನು, ದೇವತೆಯನ್ನೇ ಆರಾಧಿಸ್ತಾ ಇಲ್ಲ, ಅವನಿಗೆ ಅಂತರ್ಯಾಮಿಯಾದ ಪರಮಾತ್ಮನ ಆರಾಧಿಸ್ತಿದ್ದೇನೆ, ನಾನು ಅವನಿಗೆ ಶೇಷಭೂತನಾದವನು. ಈ ರೀತಿ ಕರ್ಮಗಳನ್ನೆಲ್ಲ ಮಾಡಿದ್ರೆ ಭಗವತ್ ಪ್ರೀತ್ಯರ್ಥಂ ಆ ಭಗವದ್ ಆರಾಧನಾ ರೂಪದಿಂದಲೇ ಮಾಡಿದ್ರೆ ಅವನಿಗೆ ಅದು ಪ್ರಿಯವಾಗುತ್ತೆ ಅನ್ನೋದು ಈ ಮಂತ್ರದಲ್ಲಿ, ಹಿಂದಿನ ಮಂತ್ರದಲ್ಲಿ ಅದನ್ನು ನೋಡಿದ್ವಿ ಹೋದ್ಸತಿ. ಮುಂದಿನ ಮಂತ್ರ ಯುಜೇ ವಾಂ ಬ್ರಹ್ಮಪೂರ್ವ್ಯಂ ನಮೋಭಿರ್ಶ್ಲೋಕಂ ಏತು ಪಥ್ಯೇವ ಸೂರೇಃ. ವೇದದಲ್ಲೂ ಬರುತ್ತೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರ ಆಯೇ ಧಾಮಾನಿ ದಿವ್ಯಾನಿ ತಸ್ಥುಃ. ಆಯೇ ಧಾಮಾನಿ ದಿವ್ಯಾನಿ ತಸ್ಥುಃ. ಇಲ್ಲಿ ಪ್ರಿಂಟು ಕ್ಲಿಯರ್ ಆಗಿಲ್ಲ ಇದರಲ್ಲಿ, ಸಾಫ್ಟ್ ಕಾಪಿನಲ್ಲಿ. ಯುಜೇವಾಂ ಬ್ರಹ್ಮಪೂರ್ವ್ಯಂ ನಮೋಭಿಃ ವಿಶ್ಲೋಕಂ ಏತು ಪಥ್ಯೇವ ಸೂರೇಃ. ಇದು ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಃ ಆಯೇ ಧಾಮಾನಿ ದಿವ್ಯಾನಿ ತಸ್ತುಃ.
ಮಂತ್ರಗಳ ಅರ್ಥ ಸ್ವಲ್ಪ ಶಬ್ದಗಳಲ್ಲಿ ಸ್ಪಷ್ಟವಾಗಿ ನಿಧಾನವಾಗಿ ತಿಳಿಸ್ಕೊಳ್ಬೇಕು ನಾವು. ಯುಜೇ ವಾಮ್, ನಾವು ಯೋಗ ಮಾಡ್ತೀವಿ ಅಂತ ಅರ್ಥ. ದಿವ್ಯ ಸ್ಥಾನ ಸ್ಥಿತ ಸರ್ವೇ ಬ್ರಹ್ಮಪುತ್ರಾಹ ಮತ್ ಪ್ರಾರ್ಥನಾಂ ಶೃಣ್ವಂತು ಅಂತ ಅರ್ಥ. ನಮ್ಮ ಪ್ರಾರ್ಥನೆಯನ್ನು ಅವರೆಲ್ಲರೂ ಕೇಳರಿ. ಬ್ರಹ್ಮ ಯುಜೇವಾಂ, ಬ್ರಹ್ಮ ಇದು ಯುಜೇವಾಂ ಅಂದರೆ ದಿವ್ಯ ಸ್ಥಾನದಲ್ಲಿರುವವರು ಬ್ರಹ್ಮಪುತ್ರರು ಅಂತ ಅರ್ಥ. ಪುತ್ರ ಅಮೃತಸ್ಯ ಅಂತ ಇದೆ. ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ, ಶೃಣ್ವಂತು ವಿಶ್ವೇ ಅಮೃತಸ್ಯ ಪುತ್ರಾಹ ಅನ್ನೋದಕ್ಕೆ ಇದು ಅರ್ಥ. ದಿವ್ಯಸ್ಥಾನ ಸ್ಥಿತಾಃ ಬ್ರಹ್ಮಪುತ್ರಾಹ ಸರ್ವೇ ಮತ್ ಪ್ರಾರ್ಥನಾಂ ಶೃಣ್ವಂತು. ಸೂರೇಹೇ ಅಂದರೆ ಸೂರಿಗಳಿಂದ ಮಾಡಲ್ಪಟ್ಟಿದ್ದು ಅಂತ ಅರ್ಥ. ನಿತ್ಯ ಸೂರಿ ಕರ್ತೃಕ, ನಿತ್ಯ ಸೂರಿಗಳು ಮಾಡಲ್ಪಟ್ಟದ್ದು. ಸೂರೇಹೇ ಪಥ್ಯ ಅಂತ ಹೇಳಿದ್ರೆ ಪಥ್ಯ ಇವ ಪಥ್ಯೇವ, ಪಥ್ಯ ಅಂದರೆ ಪಥಿ ಸಾಧು, ಪಥ್ಯಂ ಅಂತ ಅರ್ಥ. ಅಂದರೆ ಸರಿಯಾಗಿರೋದು ಪಥ್ಯ ಅಂತ ಹೇಳಿದ್ರೆ ಊಟದಲ್ಲೂ ಪಥ್ಯ, ಔಷಧಿಯಲ್ಲಿ ಪಥ್ಯ ಇರಬೇಕು ಅಂತ ಹೇಳಿದ್ರೆ ಪಥಿ ಸಾಧು, ನಮಗೆ ಯಾವುದು ಒಳ್ಳೆಯದೋ ಅದು ಆರೋಗ್ಯಕರವಾದದ್ದು ಅಂತ ಅರ್ಥ. ನಮ್ಮ ಮಾರ್ಗಕ್ಕೆ ಹಿತವಾದದ್ದು, ಅದಕ್ಕೆ ಪಥ್ಯ ಅಂತ ಹೇಳಲ್ಪಡುತ್ತೆ. ಅದು ಇನ್ನೊಂದು ಅದರಲ್ಲಿ ಅನಪೇತತ್ವ ಅನ್ನುವ ಅರ್ಥ ಬರುತ್ತೆ. ಪಥಾತ್ ಅನಪೇತಂ ಪಥ್ಯಂ ಅಂತ, ಪಥದಿಂದ ಆಚೆ ಹೋಗದೆ ಇರುವಂತಹದ್ದು. ಪಥಿ ಸಾಧು ಪಾಥೇಯಂ ಅಂತ ಅರ್ಥ, ಪಥ್ಯ ಅಲ್ಲ, ಪಥ್ಯಂ ಅಲ್ಲ, ಪಾಥೇಯಂ. ಪಥಿ ಸಾಧು ಪಾಥೇಯಂ, ಪಥ್ಯಾದ ಅನಪೇತಂ ಪಥ್ಯಂ. ಪಥಾತ್ ಅನಪೇತಂ, ಪಥಾತ್ ಅನಪೇತಂ, ಮಾರ್ಗದಿಂದ ದೂರ ಹೋಗದೆ ಇರುವಂತಹದ್ದು ಅರ್ಥ. ಅಂದರೆ ಸರಿಯಾದ ಮಾರ್ಗದಲ್ಲಿರುವ ಹಾಗೆ, ನೇರವಾಗಿ ಸರಿಯಾಗಿ ಇರುವ ಹಾಗೆ ಅಂತ ಅರ್ಥ. ಪಥಾತ್ ಅನಪೇತಂ ಅಂದರೆ ನಮ್ಮ ಮಾರ್ಗದಿಂದ ಹೊರಗಡೆ ಹೋಗ್ತಾ ಇರೋದು. ಧರ್ಮಾತ್ ಅನಪೇತಂ ಧರ್ಮ್ಯಂ ಅಂತ ಆಗುತ್ತೆ. ಧರ್ಮದಿಂದ ಆಚೆ ಹೋಗದೆ ಇರೋದು ಅಂದರೆ ಧರ್ಮದ ಮಾರ್ಗದಲ್ಲಿರೋದು, ಅದು ಧರ್ಮ್ಯ. ಹಾಗೆ ಪಥಾತ್ ಅನಪೇತಂ ಪಥ್ಯಂ, ಮಾರ್ಗದಲ್ಲಿ ಸರಿಯಾದ ಮಾರ್ಗದಲ್ಲಿ ಇರೋದು. ಇಲ್ಲಿ ಸ್ತುತಿಯ ವಿಷಯ ಹೇಳ್ತಾ ಇರೋದ್ರಿಂದ ಸ್ತುತಿ ಪಥಾತ್ ಅನಪೇತಂ, ಅದರಿಂದ ಪಥ್ಯೇವ ಸೂರೇಹೇ ಅಂತ ಹೇಳಲ್ಪಟ್ಟಿದೆ. ಸ್ತುತಿಗಳು, ನಮ್ಮ ಸ್ತುತಿಗಳು ಅವನಿಗೆ ಪ್ರಿಯವಾಗಲಿ ಅಂತ ಅರ್ಥ. ವಾಂ ಪೂರ್ವ್ಯಂ, ವಹ ಪೂರ್ವಂ ಇತ್ಯರ್ಥ. ಛಾಂದಸ ಪ್ರಯೋಗ ಇದು. ವಾಮ್ ಅನ್ನೋದು ವಹ ಅನ್ನೋದಕ್ಕೆ ವಾಮ್ ಅಂತ ಬಂದಿದೆ. ವಹ ಪೂರ್ವ್ಯಂ, ನಮಗೆ ಹಿಂದೆ ಇದ್ದದ್ದು. ವಹ ಪೂರ್ವ್ಯಂ ಸಹ ತಾದೃಶ ಬ್ರಹ್ಮ ಯಥಾ ಪ್ರಾಪ್ನೋತಿ ಏವಂ ಯುಜೆ ಯೋಗಾಯ. ಯುಜೇವಾಂ ಬ್ರಹ್ಮ ಪೂರ್ವ್ಯಂ, ಯುಜೇವಾಂ ಪೂರ್ವ್ಯಂ ಅಂದರೆ ನಮಗಿಂತ ಮೊದಲೇ, ಪೂರ್ವಂ ಇತ್ಯರ್ಥ. ವಹ ಪೂರ್ವಂ, ವಾಂ ಪೂರ್ವ್ಯಂ, ವಹ ಪೂರ್ವಂ, ನಮೋಭಿಃ ಪಥ್ಯೇವ ಬ್ರಹ್ಮಪ್ರಾಪ್ತಯೇ ಯುಜೆ. ಯುಜೆ ಅಂದರೆ ಯೋಗಾಯ, ಬ್ರಹ್ಮಪ್ರಾಪ್ತಯೇ ಮಯಾ ಕೃತಃ ವಿಶ್ಲೋಕಃ ವಿಶ್ಲೋಕಯೇತು. ವಿವಿಧ ಶ್ಲೋಕ ಸ್ತೋತ್ರರೂಪಂ ಏತು ಪ್ರಾಪ್ನೋತು. ಯುಜೇವಾಂ ಬ್ರಹ್ಮಪೂರ್ವ್ಯಂ ನಮೋಭಿಃ ವಿಶ್ಲೋಕಃ ಏತು ಪಥ್ಯೇವ ಸೂರೇಃ. ನಮೋಭಿಃ ವಿಶ್ಲೋಕಃ ಬ್ರಹ್ಮ ಏತು, ನಮೋಭಿಃ ವಿಶ್ಲೋಕಃ ಬ್ರಹ್ಮ ಏತು. ನಮೋಭಿಃ ಅಂದರೆ ನಮಸ್ಕಾರ ಪೂರ್ವಕವಾಗಿ ಮಾಡಿದಂತಹ, ವಿಶ್ಲೋಕಃ ವಿವಿಧವಾದ ಶ್ಲೋಕಗಳು, ಅದು ಸ್ತೋತ್ರರೂಪವಾದದ್ದು. ವಿವಿಧವಾದ ಶ್ಲೋಕಗಳು, ಸ್ತೋತ್ರರೂಪವಾದ ಶ್ಲೋಕಗಳು. ವಿಶ್ಲೋಕಃ ವಿವಿಧವಾದ ಸ್ತೋತ್ರರೂಪವಾದ ಶ್ಲೋಕವು. ಬ್ರಹ್ಮಪ್ರಾಪ್ತಯೇ ಅಂತ ಹೇಳಿದ್ರೆ ಯುಜೆ ಅಂದರೆ ಯೋಗಕ್ಕೋಸ್ಕರ. ಯೋಗ ಅಂದರೆ ಬ್ರಹ್ಮ ಯುಜೆ, ಬ್ರಹ್ಮ ಹೇಗೆ ನಾವು ಪಡೆದುಕೊಳ್ತೀವೋ ಆ ರೀತಿಯಾದ ಯೋಗಕ್ಕೋಸ್ಕರ. ಯೋಗ ಅಂದರೆ ಸಂಬಂಧ, ಸಾಮಾನ್ಯವಾಗಿ ಹೇಳ್ಬೋದು. ಬ್ರಹ್ಮ ಪ್ರಾಪ್ತಿಗೆ ಸಾಧನ. ಬ್ರಹ್ಮನನ್ನು ಹೇಗೆ ಪಡೆದುಕೊಳ್ತೀವೋ ಆ ರೀತಿ ಆಗುವ ಹಾಗೆ ಈ ನನ್ನ ಶ್ಲೋಕಗಳೆಲ್ಲ ಅವನನ್ನು ಹೋಗಿ ಸೇರಲಿ, ಅಂದರೆ ಅವನಿಗೆ ಪ್ರಿಯವಾಗಲಿ ಅಂತ ಅರ್ಥ. ಅದು ಆ ಸ್ತೋತ್ರಗಳು ಹೇಗಿರಬೇಕು ಅಂತ ಹೇಳಿದ್ರೆ ನಿತ್ಯ ಸೂರಿಗಳಿಂದ ಮಾಡಿದ ಸ್ತೋತ್ರಗಳಿಗೆ ಸಮಾನವಾಗಿರಬೇಕು. ಸ್ತುತಿಪಥಾತ ಅನಪೇತತ್ವೇನ ನಿತ್ಯ ಸೂರಿ ಕರ್ತೃಕ ಅಂತ ಹೇಳಿ ಅವ್ರು ಹೇಗೆ ಮಾಡ್ತಾರೋ ಹಾಗೆ. ನನಗೆ ಜ್ಞಾನವೇ ಇಲ್ಲ,
ಆದರೆ ಅವರಿಗೆಲ್ಲ ಯಾವಾಗಲೂ ಅಸ್ಖಲಿತ ಜ್ಞಾನಿಗಳು, ನಿತ್ಯ ಸೂರಿಗಳು, ಅವರು ಮಾಡುವ ಸ್ತೋತ್ರಗಳೆಲ್ಲ ನೇರವಾಗಿ ಪರಮಾತ್ಮನನ್ನ ಸೇರುತ್ತೆ, ಯಾವ ದೋಷವೂ ಇಲ್ಲದೆ. ನಾವು ಮಾಡುವ ಸ್ತೋತ್ರಗಳು ಹಾಗಿರೋದಿಲ್ಲ. ನಮ್ಮ ಸ್ತೋತ್ರಗಳು ಅವರಂತೆಯೇ ಮಾಡುವ ಹಾಗೆ ಆಗಲಿ ಅಂತ ಪ್ರಾರ್ಥನೆ. ಅದನ್ನ ನಿತ್ಯ ಸೂರಿಕೃತ ಸ್ತುತಿ ಯಥಾ ಸ್ತುತಿಂ ಭಗವಾನ್ ಅಂಗೀಕರೋತಿ. ನಿತ್ಯ ಸೂರಿಕೃತ ಸ್ತುತಿ ನಿತ್ಯ ಸೂರಿಕೃತಾಂ ಸ್ತುತಿಂ, ನಿತ್ಯ ಸೂರಿಗಳಿಂದ ಮಾಡಲ್ಪಟ್ಟ ಸ್ತುತಿಯನ್ನು ಯಥಾ ಭಗವಾನ್ ಅಂಗೀಕರೋತಿ, ಹೇಗೆ ಪರಮಾತ್ಮನು ಅಂಗೀಕಾರ ಮಾಡ್ತಾನೋ ಏವಂ ಅಂಗೀಕರೋದು, ನಮ್ಮ ಸ್ತುತಿಯನ್ನು ಹಾಗೆಯೇ ಅಂಗೀಕಾರ ಮಾಡಲಿ. ನಮಗೆ ಜ್ಞಾನವಿಲ್ಲ, ಆದ್ದರಿಂದ ನಮ್ಮ ಸ್ತುತಿ ಅಷ್ಟು ಶುದ್ಧವಾಗಿ ಇರೋದಿಲ್ಲ, ಮನಸ್ಸು ಶುದ್ಧಿ ಇರೋದಿಲ್ಲ ಅವ್ರ ಥರ. ಅವರು ಮಾಡುವ ಸ್ತುತಿ ಬಹಳ ಶುದ್ಧವಾಗಿ ಇರುವಂತಹ ಸ್ತುತಿಗಳು, ಅದರಂತೆಯೇ ನಮ್ಮದು ಆಗಲಿ. ಅದರಿಂದ ತತಃ ಯೋಗ ಪ್ರವೃತ್ತೇ ಪ್ರಾಗ್ ಭಗವತ್ ಸ್ತುತಿ ಕರ್ತವ್ಯ ಇತಿ ಉಕ್ತಂ ಭವತಿ. ಇದು ಅವರು ಮಾಡೋ ಹಾಗೆ ನಾವು ಮಾಡಲಿ ಅಂತ ಪ್ರಾರ್ಥನೆ ಅಂದರೆ, ಈ ರೀತಿ ನಾವು ಪರಮಾತ್ಮನ ಸ್ತೋತ್ರವನ್ನು ಮಾಡಬೇಕು. ಯೋಗವನ್ನು ಆರಂಭಿಸುವುದಕ್ಕೆ ಮೊದಲು ಪರಮಾತ್ಮನನ್ನ ಪ್ರಾರ್ಥಿಸಿ ಆರಂಭಿಸಬೇಕು. ಆ ರೀತಿಯ ಆ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಅದನ್ನು ಮೊದಲು ಸಾಲಿನಲ್ಲಿ ಹೇಳಿದಾಗ, ದಿವ್ಯಸ್ಥಾನದಲ್ಲಿ ಇರುವ ಎಲ್ಲ ಬ್ರಹ್ಮಪುತ್ರರು, ಸೂರಿಗಳು, ನಿತ್ಯ ಸೂರಿಗಳೆಲ್ಲ ಪ್ರಾರ್ಥನೆಯನ್ನು ಕೇಳಲಿ. ಆ ಸೂರಿಗಳು ಮಾಡಿದಂತಹ ಸ್ತುತಿಗಳು ಪರಿಶುದ್ಧವಾಗಿದೆ. ಅವರ ಸ್ತುತಿಗಳೆಲ್ಲ ಹೇಗೆ ಪರಮಾತ್ಮನನ್ನು ಸೇರುತ್ತೋ ನಮ್ಮ ಸ್ತುತಿಗಳು ಹಾಗೆಯೇ ಹೋಗಿ ಸೇರಲಿ ಪರಮಾತ್ಮನನ್ನ. ಅದರಿಂದ ನಮಗೆ ಯೋಗದ ಪ್ರಾಪ್ತಿ ಉಂಟಾಗುತ್ತೆ. ಆ ರೀತಿ ಅವನು ಪರಮಾತ್ಮನನ್ನು ಪ್ರೀತನಾಗಲಿ ನಮ್ಮ ಸ್ತುತಿಯಿಂದ ಅನ್ನುವ ಅರ್ಥ ಇಲ್ಲಿ ಉತ್ತಮೂರು ಸ್ವಾಮಿಗಳು ವಿವರಿಸ್ತಾರೆ. ಪುತ್ರಭೂತ ಯುಷ್ಮದಪೇಕ್ಷೆಯ ಪೂರ್ವಭೂತಮಿತ್ಯರ್ಥ. ವಹ್ ಪೂರ್ವ ಅಂದರೆ ನಮಗಿಂತ ಪೂರ್ವನಾದವನು. ನಿತ್ಯ ಸೂರಿ ಅಪೇಕ್ಷೆಯ ಬ್ರಹ್ಮಣಃ ಪೂರ್ವತ್ವಂ. ನಿತ್ಯ ಸೂರಿಗಳಿಗೆ ಹೋಲಿಸಿದರೆ ಬ್ರಹ್ಮ ಅವರಿಗಿಂತ ಪೂರ್ವನಾದವನು. ತೇಷಾಂ ಪುತ್ರತ್ವಂಚ ತೇಷಾಂ ತದನುತ್ಪನ್ನತ್ವೇಪಿ ತದಧೀನ ಸ್ವರೂಪ ಸ್ಥಿತಿ ಪ್ರವೃತ್ತಿಕತ್ವಾತ್ ಎಂದರು. ಬ್ರಹ್ಮನ ಪುತ್ರರು ಅಂತ ನಿತ್ಯ ಸೂರಿಗಳಿಗೆ ಹೇಗೆ ಹೇಳೋದು? ಪುತ್ರರು ಅಂದರೆ ಉತ್ಪನ್ನವಾಗ್ತಾರೆ ಅಂತ ಅರ್ಥವಿಲ್ಲ ಇಲ್ಲಿ. ಅವನ ನಿಯಮನದಲ್ಲಿ ಇದ್ದಾರೆ ಅನ್ನೋ ಅರ್ಥ. ಅವನ ಅಧೀನದಲ್ಲಿ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳೆಲ್ಲ ಇರೋದ್ರಿಂದ ಬ್ರಹ್ಮಪುತ್ರರು ಅಂತ ಹೇಳಿದೆ ಇಲ್ಲಿ ನಿತ್ಯ ಸೂರಿಗಳಿಗೆ. ಅವರು ಹೇಗೆ ಪುತ್ರರು ಅಂದರೆ ಅವರಿಂದ ಉತ್ಪನ್ನರಾಗಿಲ್ಲ, ಅವರು ನಿತ್ಯರಾಗಿದ್ದಾರೆ. ಬ್ರಹ್ಮಪುತ್ರ ಅಂತ ಹೇಳಿರೋದಕ್ಕೆ ಅವನ ಅಧೀನದಲ್ಲಿರುವ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳನ್ನೆಲ್ಲ ಹೊಂದಿರುವವರು. ನಮೋಭಿಹಿ ಅಂದರೆ ಪ್ರಣಾಮೈಹಿ ಸಹ ಇತ್ಯರ್ಥ. ಪ್ರಣಾಮಗಳ ಪೂರ್ವಕ ನಮೋಭಿಹಿ. ವಿಶ್ಲೋಕ ಏತು ಪಥ್ಯೇವ ಸೂರೇಹೇ ಅಸಮರ್ಥಕರ್ತೃಕತ್ವಾತ್. ನನಗೆ ಸಾಮರ್ಥ್ಯವಿಲ್ಲ, ನಾನು ಈ ಸ್ತೋತ್ರವನ್ನೇ ಹೇಳ್ತಾ ಇದ್ದೇನೆ. ಆದ್ದರಿಂದ ಅಪಥ್ಯ ಅಪಿ, ಇದು ಸರಿಯಾದ ಮಾರ್ಗದಲ್ಲಿ ಇಲ್ಲ. ನಾನು ಮಾಡ್ತಿರೋ ಸ್ತೋತ್ರಗಳೆಲ್ಲ ನನಗೆ ಬಹಳ ದೋಷಗಳಿದೆ ನನ್ನಲ್ಲಿ, ನನಗೆ ಜ್ಞಾನವಿಲ್ಲ, ನಾನು ಅಜ್ಞನಾಗಿದ್ದೇನೆ. ಆದರೂ ಕೂಡ ಈ ಶ್ಲೋಕವು ಸೂರಿಕರ್ತೃಕ ಪಥ್ಯಸ್ತುತಿವತ್ ಭಾವನೀಯ. ಅಂದರೆ ಹೇಳ್ತಾರೆ, ಸೂರಿಗಳು ಮಾಡಿದ್ರೆ ಹೇಗೆ ಅದು ನೇರವಾಗಿ ಚೆನ್ನಾಗಿ ಪರಮಾತ್ಮನಿಗೆ ಸಂತೋಷ ಉಂಟು ಮಾಡುವಂತಹ ಶುದ್ಧವಾದ ಸ್ತೋತ್ರಗಳಾಗುತ್ತೋ ಆ ರೀತಿಯೇ ಇದು ಭಾವಿಸಲ್ಪಡಲಿ ಅಂತ ನೈತ್ಯಾನುಸಂಧಾನ ಅಂತ ಹೇಳಿದ್ರು. ಈ ರೀತಿ ನೈತ್ಯಾನುಸಂಧಾನದೊಡನೆ ಪರಮಾತ್ಮನನ್ನು ಸ್ತೋತ್ರ ಮಾಡಿ ಯೋಗವನ್ನು ಆರಂಭಿಸಬೇಕು. ಯೋಗಾರಂಭಕ್ಕೆ ಮೊದಲು ಮಾಡುವಂತಹ ಸ್ತೋತ್ರ ಇದು. ಪರಮಾತ್ಮನನ್ನು ಧ್ಯಾನ ಮಾಡಿ ನಮ್ಮ ಸ್ತೋತ್ರವು ಅವನನ್ನು ಹೋಗಿ ಸೇರಲಿ ಪರಿಶುದ್ಧವಾಗಿ ಅಂತ ಹೇಳುವಂಥದ್ದು. ಅಗ್ನಿರ್ ಯತ್ರಾಭಿಮಥ್ಯತೆ ಯತ್ರಾಭಿರುದ್ಧ್ಯತೆ. ಈಗ ಯಾವ ಸ್ಥಾನದಲ್ಲಿ ಇರಬೇಕು ಅನ್ನೋ ವಿಷಯದಲ್ಲಿ ಸೋಮೋ ಯತ್ರಾಭಿರಿಚ್ಯತೆ ತತ್ರ ಸಂಜಾಯತೆ ಮನಃ. ಯೋಗಂ ಆರಭಮಾಣಸ್ಯ ಶೀತೋಷ್ಣ ದೇಶಃ ಪರಿಹರ್ತವ್ಯಃ ಇತ್ಯಾಹ ಅಗ್ನಿರಿತಿ. ಅಭಿಮಥ್ಯತೆ, ಅಭಿತಃ ನಿವಾರ್ಯತೆ ಅಂತ ಅರ್ಥ. ಅಭಿಮಥ್ಯತೆ ಅಂದರೆ ಸುತ್ತಲೂ ಎಲ್ಲಿಯೂ ಅಗ್ನಿ ಇರಬಾರ್ದು. ಅಗ್ನಿ ಯತ್ರ ಅಭಿಮಥ್ಯತೆ, ಅಭಿತಃ ಅಂದರೆ ಸುತ್ತಲೂ ಅಂತ ಅರ್ಥ. ವಾಯು ಯತ್ರ ಅಧಿರುಧ್ಯತೆ, ಆಧಿಕ್ಯೇನ ರುಧ್ಯತೆ.
ವಾಯು ಎಲ್ಲಿ ತಡೆಯಲ್ಪಡುತ್ತೋ ಅಂದರೆ ಗಾಳಿ ಎಲ್ಲ ತುಂಬ ಬೀಸ್ತಾ ಇದ್ರೆ ಇವನಿಗೆ ಯೋಗ ಮಾಡೋದಕ್ಕೆ ಮನಸ್ಥಿತಿ ಉಂಟಾಗೋದಿಲ್ಲ. ವಾಯು ಯತ್ರ ವಾತಿ ಇತ್ಯರ್ಥ. ವಾಯು ಬೀಸದೇ ಇರುವಂತಹ ಜಾಗ. ಸೋಮ ಶಬ್ದೇನ ಹಿಮಃ ಲಕ್ಷ್ಯತೆ. ಸೋಮ ಅಂದರೆ ಮಂಜು, ಅದು ಹೇಳಲ್ಪಡುತ್ತೆ ಸೋಮ ಶಬ್ದದಿಂದ. ಸೋಮೋ ಯತ್ರ ಅತಿರಿಚ್ಯತೆ. ಅತಿಶಯೇನ ರಿಚ್ಯತೆ ಅಂದರೆ ನಿರಸ್ಯತೆ ಅಂತ ಅರ್ಥ. ರಿಂಕ್ಷಯೇ ಅತಿರಿಚ್ಯತೆ ಅಂತ ಹೇಳಿದ್ರೆ ರಿಂಕ್ಷಯೇ ಅಂತ ಅದು ಕಡಿಮೆ ಆಗುತ್ತೆ. ನಿರಸನ ಪಡುತ್ತೆ ಅಂದರೆ ಅದು ಶೀತ ಇಲ್ಲದೆ ಇರೋ ಹಾಗೆ ಇರಬೇಕು. ಹಿಮವು ಇಲ್ಲದೇ ಇರುವಂತಹ ಜಾಗ. ಸೋಮಶಬ್ದೇನ ಹಿಮಃ ಲಕ್ಷ್ಯತೆ. ತತ್ರ ಮನಃ ಪ್ರತ್ಯಕ್ ಪ್ರವಣಂ ಜಾಯತೆ ಇತ್ಯರ್ಥಃ. ಅಂತಹ ಸ್ಥಾನದಲ್ಲಿ ಮನಸ್ಸು ಆತ್ಮನನ್ನ ಒಳಗಡೆ ಧ್ಯಾನ ಮಾಡುವುದಕ್ಕೆ ಅದು ಸರಿಯಾದ ಒಂದು ಸ್ಥಿತಿಯಲ್ಲಿ ಇರುತ್ತೆ. ಪ್ರತ್ಯಕ್ ಪ್ರವಣಂ ಭವತಿ ಜಾಯತೆ. ಪ್ರತ್ಯಕ್ ಪ್ರವಣಂ ಜಾಯತೆ. ಪ್ರತ್ಯಕ್ ಅಂದರೆ ಒಳಗಡೆ ಪ್ರತ್ಯೇಕ ಆತ್ಮನನ್ನ ನೋಡೋದಕ್ಕೆ ಆ ಸ್ಥಿತಿಯಲ್ಲಿ ಅದಕ್ಕೆ ಸಾಧ್ಯವಾಗುತ್ತೆ. ಅಂತಹ ಸ್ಥಿತಿಯಲ್ಲಿ ಅಗ್ನಿ, ವಾಯು, ಹಿಮ ಇದೆಲ್ಲ ಇಲ್ಲದೇ ಇರುವಂತಹ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಯೋಗ ಮಾಡಬೇಕು ಅಂತ ಇಲ್ಲಿ ಉಪನಿಷತ್ತಿನಲ್ಲಿ ಪ್ರವಣ ಅಂದ್ರೆ ಅರ್ಥ. ಪ್ರವಣ ಅಂತ ಹೇಳಿದ್ರೆ ಅತ್ಯಧಿಕವಾಗಿ ಅದರಲ್ಲಿಯೇ ಆಸಕ್ತಿ ಹೊಂದಿರೋದು ಅಥವಾ ಅದರಲ್ಲಿ ಪ್ರವೃತ್ತಿ ಹೊಂದಿರೋದು ಅಂತ ಅರ್ಥ. ಲಗ್ನವಾಗಿರೋದು. ಲಗ್ನವಾಗಿರೋದು. ಪ್ರವೀಣ ಅನ್ನೋ ಹಾಗೆ ಪ್ರವಣ, ಅದು ಚೆನ್ನಾಗಿ ಸಮರ್ಥವಾಗುತ್ತೆ ಅಂತ ಅರ್ಥ. ಪ್ರತ್ಯಕ್ ಪ್ರವಣಂ ಜಾಯತೆ ಅಂದರೆ ಆತ್ಮನ ಒಳಗಡೆ ನೋಡೋದಕ್ಕೆ ಸಮರ್ಥವಾಗುತ್ತೆ, ಚೆನ್ನಾಗಿ ಅದರಲ್ಲಿಯೇ ಸ್ಥಿತಿ ಉಂಟಾಗುತ್ತೆ. ಆ ರೀತಿ ಅದರಲ್ಲಿಯೇ ಯೋಗ ಅದೇ ಲಗ್ನವನ್ನು ಹೊಂದಿರೋದು ಅಂತ ಹೇಳ್ಬೋದು. ಸವಿತ್ರ ಮುಂದಿನ ಮಂತ್ರದಲ್ಲೂ ಅದೇ ಬರುತ್ತೆ. ಸವಿತ್ರ ಪ್ರಸವೇನ ಚುಷೇತ ಬ್ರಹ್ಮಪೂರ್ವ್ಯಂ ತತ್ರ ಯೋನಿಂ ಗೃಣ್ವಸೇನ ಹಿತೆ ಪೂರ್ತಿಮಕ್ಷಿಪತ್. ತತ್ರ ಪೇಜ್ ಹೆಚ್ಚು ಕಡಿಮೆ ಆಯ್ತು. ಪ್ರಿಂಟ್ ಎಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಇಲ್ಲಿ ಈ ಪೇಜಲ್ಲಿ. ತತ್ರ ಯೋನಿಂ ಕೃಣ್ವಸೆ ನಹಿತೆ ಪೂರ್ತಿಮಕ್ಷಿಪತ್ ಅಂತ ಮಂತ್ರ ಇಲ್ಲಿ. ಈ ಪುಸ್ತಕದಲ್ಲಿ ಇದು ಸ್ಕ್ಯಾನ್ ಮಾಡಿರೋದು ಸರಿಗಿಲ್ಲ, ಇದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಪ್ರಿಂಟಲ್ಲಿ ಪುಸ್ತಕದಲ್ಲಿ ಚೆನ್ನಾಗಿದೆ, ಯಾರು ಸ್ಕ್ಯಾನ್ ಮಾಡಿರೋ ಹಾಕಿರೋದು ಈ ಕಾಪಿ ಅಷ್ಟು ಚೆನ್ನಾಗಿಲ್ಲ. ಒಂದು ಪೇಜೇ ಮಿಸ್ಸಿಂಗ್ ಇದರಲ್ಲಿ. ಇದು ಮುಂದಿನ ಪೇಜ್ ಹೊಟ್ಟೋಗಿದೆ. ಸಾರಥಿ ಸೌಶಂ ಕರೋತಿ, ಇದು ಮುಂದಿನ ಪೇಜ್ ಹೊಟ್ಟೋಗಿದೆ. ಇದು 372 ಮಿಸ್ಸಿಂಗ್ ಇದರಲ್ಲಿ. ನಾನು ಆಮೇಲೆ ಅದನ್ನು ಕಾಪಿ ಮಾಡಿ ಹಾಕ್ತೇನೆ. ತತ್ರ ಯೋನಿಂ ಕೃಣ್ವಸೆ ನಹಿತೆ ಪೂರ್ತಿ ಅಕ್ಷಿಪತ್ ಅಂತ ಮಂತ್ರ. ಮೊದಲ ಪಾದ ಸವಿತ್ರಾ ಪ್ರಸವೇನ ಜುಷೇತ ಬ್ರಹ್ಮಪೂರ್ವ್ಯಂ ತತ್ರ ಯೋನಿಂ ಕೃಣ್ವಸೆ ನಹಿತೆ ಪೂರ್ತಿ ಅಕ್ಷಿಪತ್ ಅಂತ ಮಂತ್ರ. ಸವಿತ್ರಾ ಅಂತ ಹೇಳಿದ್ರೆ ಅದಕ್ಕೆ ಇಲ್ಲಿ ಸಿಗುತ್ತೆ ನಮಗೆ. ಏವಂ ಗುರು ಪ್ರಣಾಮ ಭಗವತ್ ಸ್ತುತಿ ಪ್ರಸನ್ನೇನ ಸವಿತ್ರ. ಇದು ಅಂಡರ್ಸ್ಟುಡ್. ಹಿಂದಿನ 2 ಮಂತ್ರಗಳಲ್ಲಿ ಇದೆಲ್ಲ ಬಂತು. ಪರಮಾತ್ಮನ ಸ್ತೋತ್ರ ಮಾಡಿ ಅದಕ್ಕೆ ಮೊದಲು ಆಚಾರ್ಯರನ್ನ ಪ್ರಣಾಮ ಮಾಡಿ ಅದೆಲ್ಲ ಬಂತು ಇಲ್ಲಿ. ಗುರು ಪ್ರಣಾಮ ಭಗವತ್ ಸ್ತುತಿ ಪ್ರಸನ್ನೇನ ಸವಿತ್ರ. ಯಥಾ ದೇವೇ ತಥಾ ಗುರು ಅಂತ ಹೇಳಿದ ಹಾಗೆ ಗುರುಗಳನ್ನು ಭಗವಂತನನ್ನು ಸ್ತೋತ್ರ ಮಾಡಿ ಅದರಿಂದ ಮಾಡಲ್ಪಟ್ಟ ಕೃತೇನ ಅಂತಹ ಪರಮಾತ್ಮ ಅವನಿಂದ ಪ್ರಸವೇನ, ಪ್ರಸವ ಅಂದರೆ ಅವನಿಂದ ಉಂಟಾಗಿರೋದು ಅಂತ ಅರ್ಥ. ಅನುಜ್ಞಯ ಅಂತ ಅರ್ಥ. ಪ್ರಸವೇನ ಅನುಜ್ಞಯ. ಪ್ರಸವ ಅಂದರೆ ಸೃಷ್ಟಿ ಉತ್ಪತ್ತಿ ಅಂತ ಅರ್ಥ. ಅದರಲ್ಲಿ ಅನುಜ್ಞಯ ಅಂತ ಅರ್ಥ. ಅವನಿಂದ ನಾವು ಅನುಜ್ಞೆಯನ್ನು ಪಡೆದುಕೊಂಡು ಅಂತ, ಅವನಿಂದ ಉಂಟಾದ ಅನುಜ್ಞೆಯಿಂದ ತದನುಜ್ಞಾತ ಸನ್ ಇತಿ. ತದನುಜ್ಞಾತ ಸನ್ ಇತಿ ಯಾವತ್. ಅವನ ಅನುಜ್ಞೆಯನ್ನು ಪಡೆದುಕೊಂಡವನಾಗಿ ಪೂರ್ವ್ಯಂ ಪೂರ್ವ ಪೃಷ್ಠಂ ಶ್ರೇಷ್ಠಂ ಬ್ರಹ್ಮ ಅಂದರೆ ಹಿಂದೆ ಜುಷೇತ ಸೇವೇತ ಅಂತ ಅರ್ಥ.
ಧ್ಯಾಯೇತ್ ಇತಿ ಯಾವತ್. ಹಿಂದೆ ಹೇಳಲ್ಪಟ್ಟ ಬ್ರಹ್ಮ, ಶ್ರೇಷ್ಠನಾದ ಬ್ರಹ್ಮ, ಅವನನ್ನ ಸೇವೆ ಮಾಡಬೇಕು. ಪೂರ್ವ ಪೃಷ್ಠಂ ಶ್ರೇಷ್ಠಂ ಬ್ರಹ್ಮ, ಅವನನ್ನು ನಾವು ಧ್ಯಾನ ಮಾಡಬೇಕು. ತತ್ರ ಯೋನಿಂ ಕೃಣ್ವಸೆ ನಹಿತೆ ಪೂರ್ತಿಂ ಅಕ್ಷಿಪತಿ. ತತ್ರ ತತ್ರ ಅಂದರೆ ಅವನಲ್ಲಿ ಅಂತ ಅರ್ಥ. ಸವಿತೃ ಅಂತ ಹೇಳಲ್ಪಟ್ಟ ಅವನಲ್ಲಿ, ಪರಮಾತ್ಮನಲ್ಲಿ, ಯೋನಿಂ ಕೃಣ್ವಸೆ ಸ್ಥಾನಂ ಮನಸಃ ಇತಿ ಶೇಷ ಕುರುಷ್ವ, ಮನಸ್ಸನ್ನು ಅವನಲ್ಲಿ ಇಡುವಂತ ಅರ್ಥ. ತತ್ರ ಯೋನಿಂ ಕೃಣ್ವಸೆ ಅಂತ ಹೇಳಿದ್ರೆ ಅವನಲ್ಲಿ ಮನಸ್ಸನ್ನು ಇಟ್ಟವನಾಗಿ ಇಡು ಅಂತ ಹೇಳ್ತಾ ಇದೆ. ಕೃಣ್ವಸೆ ಅಂದರೆ ಕುರುಷ್ವ, ಛಾಂದಸ ಪ್ರಯೋಗ. ತಥಾ ಸತಿ ತೇ ಪೂರ್ತಿಂ ಅಕ್ಷಿಪತ್, ತೇ ಪೂರ್ತಿಂ ಅಕ್ಷಿಪತ್, ನಹಿತೇ ಪೂರ್ತಿಂ ಅಕ್ಷಿಪತ್ ಅಂತ ಅರ್ಥ. ನಾ ಇದೆ ಅಲ್ಲಿ, ನಹಿತೇ ಪೂರ್ತಿಂ ಅಕ್ಷಿಪತ್, ಆ ನಾನ ಅಕ್ಷಿಪತಿಗೆ ಸೇರಿಸ್ಕೊಳ್ಳಿ, ನಾ ಅಕ್ಷಿಪತ್ ಆಗುತ್ತೆ, ನ ಕ್ಷಿಪತಿ ಅಂತ. ತಥಾ ಸತಿ ತೇ ಪೂರ್ತಿಂ ಮನೋರಥ ಪೂರ್ತಿಂ ತತ್ ಬ್ರಹ್ಮ ನಾ ಕ್ಷಿಪತ್ ನ ಕ್ಷಿಪತಿ ನ ನಿರಸ್ಯತಿ ಇತ್ಯರ್ಥಃ. ಅದೇ ಪರಮಾತ್ಮನನ್ನ ಧ್ಯಾನ ಮಾಡಬೇಕು. ಗುರು ಪ್ರಣಾಮ ಮಾಡಿ, ಪರಮಾತ್ಮನ ಪ್ರಣಾಮ ಮಾಡಿ, ಈ ಎರಡು ಪ್ರಣಾಮ ಸ್ತುತಿಗಳಿಂದಲೂ ಪ್ರಸನ್ನನಾದ ಪರಮಾತ್ಮನಿಂದ ಅನುಜ್ಞೆಯನ್ನು ಪಡೆದವನಾಗಿ ಆ ಬ್ರಹ್ಮನನ್ನ, ಶ್ರೇಷ್ಠನಾದ ಬ್ರಹ್ಮನನ್ನು, ಹಿಂದೆ ಹೇಳಲ್ಪಟ್ಟ ಶ್ರೇಷ್ಠನಾದ ಜಗತ್ತಿಗೆ ಆದಿಕಾರಣನಾದ ಆದಿಯಾದವನು, ಪೂರ್ವಂ ಅಂತ ಹೇಳಲ್ಪಟ್ಟವನು, ಆ ಬ್ರಹ್ಮನನ್ನ ಸೇವೆ ಮಾಡಬೇಕು. ಅಂದರೆ ಅವನನ್ನು ಧ್ಯಾನ ಮಾಡಬೇಕು. ಧ್ಯಾಯೇತ್ ಇತಿ ಯಾವತ್. ಆ ಪರಮಾತ್ಮನಲ್ಲಿ ಮನಸ್ಸನ್ನು ನೀನು ನೆಲೆಗೊಳಿಸಬೇಕು. ಪರಮಾತ್ಮನಿ ಸ್ಥಾನಂ ಮನಸಃ ಸ್ಥಾನಂ ಕೃಣ್ವಸೆ ಕುರುಷ್ವ, ಮನಸ್ಸಿನ ಸ್ಥಾನವನ್ನು ಪರಮಾತ್ಮನಲ್ಲಿ ಮಾಡು ಅಂದರೆ ಅವನಲ್ಲಿ ಮನಸ್ಸನ್ನು ಇಡು ಅಂತ ಅರ್ಥ. ಹಾಗಿದ್ರೆ ಪೂರ್ತಿಂ ಬ್ರಹ್ಮ ನಾಕ್ಷಿಪತೆ, ಆ ಮನೋರಥ ಪೂರ್ತಿಂ, ನಿನ್ನ ಮನಸ್ಸಲ್ಲಿರುವ ಆಸೆಯನ್ನೆಲ್ಲ ಪರಮಾತ್ಮನು ನಿರಸನ ಮಾಡುವುದಿಲ್ಲ, ಅಂದರೆ ಪೂರ್ತಿಗೊಳಿಸ್ತಾನೆ, ನಿಮ್ಮ ಆಸೆಯನ್ನು ಪೂರ್ತಿಗೊಳಿಸ್ತಾನೆ ಅನ್ನುವ ಅರ್ಥ. ತತ್ರ ಯೋನಿಂ ಕೃಣ್ವಸೆ, ಇದು ಉತ್ತಮ ಸ್ವಾಮಿಗಳು ಹೇಳ್ತಾರೆ. ಪೂರ್ವ ಮಂತ್ರೋಕ್ತ ದೇಶೇ ಸ್ಥಾನಂ ಪರಿಕಲ್ಪಯ ಇತ್ಯರ್ಥೋಪಿ ಘಟತೆ. ಹಿಂದೆ ಹೇಳಲ್ಪಟ್ಟ ಅಗ್ನಿ, ವಾಯು, ಮಂಜು ಇದೆಲ್ಲ ಇಲ್ಲದೆ ಇರುವಂತಹ, ಹಿಮ ಇದೆಲ್ಲ ಇಲ್ಲದೆ ಇರುವಂತಹ ಸ್ಥಾನದಲ್ಲಿ ಅಂತಲೂ ಅರ್ಥ ಮಾಡ್ಬೋದು ಅಂತ ಹೇಳ್ತಾರೆ. ತತ್ರ ಯೋನಿಂ ಕೃಣ್ವಸೆ ಅಂತ ಹೇಳಿದಾಗ ಇವರು ಪರಮಾತ್ಮನಲ್ಲಿಯೇ ಮನಸ್ಸನ್ನು ಸ್ಥಾನವನ್ನು ಮಾಡಿ ಮನಸ್ಸನ್ನು ನೆಲೆಗೊಳಿಸಿ ಅಂತಲೂ ಅರ್ಥ ಮಾಡ್ತಾರೆ ಇಲ್ಲಿ ರಂಗರಾಮಾನುಜರು. ಆದ್ದರಿಂದ ಎರಡು ಕೂಡ ಅರ್ಥವನ್ನು ಹೇಳ್ಬೋದು. ಉತ್ತಮ ಸ್ವಾಮಿಗಳು ಆ ದೇಶದಲ್ಲಿ ಅಂತ ಹೇಳಿದ್ರು ಹೇಳ್ಬೋದು ಅಂತ ಹೇಳ್ತಾರೆ. ಆ ರೀತಿ ಎರಡು ಅರ್ಥವನ್ನು. ಅದರಿಂದ ಇಲ್ಲಿ ಮೊದಲು ಪ್ರಣಾಮವನ್ನು ಮಾಡಿ, ಸ್ತುತಿಯನ್ನು ಮಾಡಿ, ಅನುಗ್ರಹವನ್ನು ಪಡೆದು ಅವನ ಅನುಜ್ಞೆಯಿಂದ ನಂತರ ಪರಮಾತ್ಮನ ಧ್ಯಾನವನ್ನು ಮಾಡಬೇಕು ಅಂತ ಹೇಳಿದಾಗಾಯ್ತು ಇಲ್ಲಿಯವರೆಗೆ. ಅದಾದ ಮೇಲೆ ತ್ರಿರುನ್ನತಂ ಸ್ಥಾಪ್ಯ ಸಮಂ ಶರೀರಂ, ಈಗ ಹೇಗೆ ಕುಳಿತುಕೊಂಡು ಧ್ಯಾನ ಮಾಡಬೇಕು ಅದನ್ನ ತಿಳಿಸುತ್ತೆ. ತ್ರಿರುನ್ನತಂ ಸ್ಥಾಪ್ಯ ಸಮಂ ಶರೀರಂ ಹೃದಿ ಇಂದ್ರಿಯಾಣಿ ಮನಸ ಸನ್ನಿವೇಶ್ಯ ಬ್ರಹ್ಮೋಡುಪೇನ ಪ್ರತರೇತ ವಿದ್ವಾನ್ ಶ್ರೋತಾಂಸಿ ಸರ್ವಾಣಿ ಭಯಾವಹಾನಿ. ಹೇಗೆ ಕುಳಿತುಕೋಬೇಕು ಅನ್ನೋದು ತಿಳಿಸ್ತಾ ಇದೆ. ಯೋಗದಶ ಇತಿ ಕರ್ತವ್ಯತಾ ಮಾಹ, ಯೋಗದಶೆಯಲ್ಲಿ ಮಾಡಬೇಕಾದ ಕೆಲಸಗಳು ಅಂಗವಾಗಿ ಇದೆಲ್ಲ. ತ್ರಿರುನ್ನತಂ ಉರಃ ಕಂಠ ಶಿರಃ ಪ್ರದೇಶೇಶು ಉನ್ನತಂ, ವಕ್ಷಸ್ಥಲ, ಕಂಠ ಮತ್ತು ಶಿರಸ್ಸು ಎರಡು ಉನ್ನತವಾಗಿರಬೇಕು. ಮತ್ತೆ ಇತರತ್ರ ಸಮಂ ಶರೀರಂ ಸ್ಥಾಪಯಿತ್ವ, ಮಿಕ್ಕ ಜಾಗಗಳಲ್ಲಿ ಸಮವಾಗಿರೋ ಹಾಗೆ ಶರೀರವನ್ನು ನಿಲ್ಲಿಸಿ. ಸರ್ವಾಣಿ ಇಂದ್ರಿಯಾಣಿ ಹೃದಯ ಕುಹರೆ ಸನ್ನಿವೇಶ್ಯ, ಇಂದ್ರಿಯಗಳನ್ನೆಲ್ಲ ಹೃದಯದಲ್ಲಿ ಪ್ರವೇಶಗೊಳಿಸಬೇಕು. ಬ್ರಹ್ಮ ಉಡುಪೇನ, ಉಡುಪ ಅಂದರೆ ತೆಪ್ಪ, ದೋಣಿ ಅಥವಾ ತೆಪ್ಪ ಅಂತ ಅರ್ಥ. ಉಡುಪ ಅಂದರೆ ಬ್ರಹ್ಮ ಉಡುಪೇನ ಪ್ರಣವಲಕ್ಷಣ ಬ್ರಹ್ಮಸ್ವರೂಪ ಪ್ಲವೇನ ಅಂತ ಅರ್ಥ. ಒಂದು ಪ್ರಣವಸ್ವರೂಪ ಬ್ರಹ್ಮನ, ಪ್ರಣವ ಅನ್ನುವಂತಹ ಬ್ರಹ್ಮಸ್ವರೂಪವನ್ನು ತಿಳಿಸುವ ಪ್ರಣವ ಅನ್ನುವಂತಹ ಒಂದು ದೋಣಿಯನ್ನ ಅಥವಾ ತೆಪ್ಪವನ್ನ ಬ್ರಹ್ಮಧ್ಯಾನೇನ ಅಂತ ಅರ್ಥ ಬರುತ್ತೆ. ಅದರಿಂದ ಬ್ರಹ್ಮಧ್ಯಾನ, ಅದರಲ್ಲಿ ಪ್ರಣವವೇ ಒಂದು ತೆಪ್ಪದಂತೆ ಅಂತ ಹೇಳಲ್ಪಟ್ಟಿದೆ.
ಬ್ರಹ್ಮಸ್ವರೂಪ ಪ್ಲವೇನ, ಪ್ರಣವಾದಿ ಲಕ್ಷಣ ಬ್ರಹ್ಮಸ್ವರೂಪ ಪ್ಲವೇನ, ಪ್ರಣವ ಮೊದಲಾದ ಲಕ್ಷಣಗಳನ್ನುಳ್ಳ ಬ್ರಹ್ಮಸ್ವರೂಪ ಅನ್ನುವಂತಹ ಒಂದು ನಾವೇ, ಒಂದು ದೋಣಿ, ಅದರಿಂದ ಅಂದರೆ ಬ್ರಹ್ಮಧ್ಯಾನೇನ ಅಂತ ಅರ್ಥ, ಬ್ರಹ್ಮನ ಧ್ಯಾನದಿಂದ ಸರ್ವಾಣಿ ಭಯಾವಹಾನಿ ನಾನಾ ವಿಧಾನಿ ಜನ್ಮ ಸ್ರೋತಾಂಸಿ ತರೇತ್. ಆಗ ಮನಸ್ಸನ್ನು ಆ ರೀತಿ ಧ್ಯಾನ ಮಾಡಿದ್ರೆ ಆಗ ಇದೆಲ್ಲವನ್ನು, ಎಲ್ಲ ದುಃಖಗಳನ್ನು ದಾಟ್ಕೊಂಡು ಹೋಗ್ಬೋದು. ಆ ಒಂದು ದೋಣಿಯಿಂದ ಪ್ರಣವ ಲಕ್ಷಣ, ಪ್ರಣವದಿಂದ ತಿಳಿಯಲ್ಪಡುವ ಬ್ರಹ್ಮ ಸ್ವರೂಪ ಅಂತಹ ಒಂದು ದೋಣಿಯಲ್ಲಿ ಅದರಿಂದ ಇವನು ದಾಟ್ಕೊಂಡು ಹೋಗ್ಬೋದು. ಎಲ್ಲ ದುಃಖಗಳನ್ನು, ಜನ್ಮ ಮರಣ ಅನ್ನುವಂತಹ ಈ ಒಂದು ನಿರಂತರವಾಗಿ ಹರಿತಿದೆಯಲ್ಲ ಝರಿಯಂತೆ, ಇದನ್ನು ದಾಟ್ಕೊಂಡು ಹೋಗ್ಬೋದು ಅಂತ ಅರ್ಥ. ಸ್ರೋತಾಂಸಿ ಸರ್ವಾಣಿ ಭಯಾವಹಾನಿ ಪ್ರತರೇತ, ತರಣ ಪ್ರತರೇತ ಅಂದರೆ ಪೂರ್ಣವಾಗಿ ಚೆನ್ನಾಗಿ ದಾಟ್ಕೊಂಡು ಹೋಗ್ತಾನೆ ಅದನ್ನೆಲ್ಲ ಅಂತ ಅರ್ಥ. ಬ್ರಹ್ಮೋಡುಪೇನ ವಿದ್ವಾನ್, ಬ್ರಹ್ಮೋಡುಪೇನ ಸರ್ವಾಣಿ ಸ್ರೋತಾಂಸಿ, ಸರ್ವಾಣಿ ಭಯಾವಹಾನಿ ಸ್ರೋತಾಂಸಿ ಪ್ರತರೇತ, ಭಯಾವಹಾನಿ ಸ್ರೋತಾಂಸಿ, ಎಲ್ಲ ಭಯಂಕರವಾದ ಈ ಜನ್ಮ ಮರಣಾದಿ ಈ ಒಂದು ಝರಿ ಹರಿತಾ ಇದೆಯಲ್ಲ ನದಿಯ ಪ್ರವಾಹದಂತೆ, ಇದನ್ನು ದಾಟ್ಕೊಂಡು ಹೋಗ್ಬೋದು ಅವನು ಬ್ರಹ್ಮ ಅನ್ನುವಂತಹ ಒಂದು ತೆಪ್ಪದಿಂದ. ಆ ಬ್ರಹ್ಮ ಅನ್ನೋದು ಪ್ರಣವ ಲಕ್ಷಣವನ್ನುಳ್ಳ ಬ್ರಹ್ಮಸ್ವರೂಪ ಅನ್ನುವಂತಹ ಒಂದು ದೋಣಿ. ಆದ್ದರಿಂದ ಅಂತ ಹೇಳಿದ್ರೆ ಬ್ರಹ್ಮ ಧ್ಯಾನದಿಂದ ಅಂತ ಅರ್ಥ. ಬ್ರಹ್ಮ ಧ್ಯಾನದಿಂದ ಈ ಒಂದು ಸಂಸಾರವನ್ನು ದಾಟಬಹುದು ಅಂತ ಹೇಳಿದೆ. ಕುಳಿತುಕೊಳ್ಳುವಾಗ ವಕ್ಷಸ್ಥಲ, ಕಂಠ, ಶಿರಸ್ಸನ್ನು ಉನ್ನತವಾಗಿ ಮಾಡಿ, ಮಿಕ್ಕ ಭಾಗವನ್ನೆಲ್ಲ ಸಮವಾಗಿ ಮಾಡಿ ಕುಳಿತು ಬ್ರಹ್ಮಧ್ಯಾನವನ್ನು ಮಾಡಿ ಈ ಸಂಸಾರ ಸಾಗರವನ್ನು ದಾಟಬಹುದು ಅನ್ನೋದು ಅರ್ಥ. ಅದಕ್ಕೆ ಶ್ರೀರುನ್ನತಂ ಸ್ಥಾಪ್ಯ ಸಮಂ ಶರೀರಂ ಹೃದಯ ಇಂದ್ರಿಯಾಣಿ ಮನಸ ಸನ್ನಿವೇಶ್ಯ ಬ್ರಹ್ಮೋಡುಪೇನ ಪ್ರತರೇತ ವಿದ್ವಾನ್ ಸ್ರೋತಾಂಸಿ ಸರ್ವಾಣಿ ಭಯಾವಹಾನಿ. ಇದು ಅಲ್ಲಿ ಹೇಳಲ್ಪಟ್ಟಿದೆ. ಭಯಾವಹಾನಿ ಸರ್ವಾಣಿ ಸ್ರೋತಾಂಸಿ ಬ್ರಹ್ಮೋಡುಪೇನ ವಿದ್ವಾನ್ ಪ್ರತರೇತ, ಎಲ್ಲವನ್ನು ದಾಟಬಹುದು ಅವನು. ಹೇಗೆ ಕುಳಿತುಕೋಬೇಕು? ತ್ರಿರುನ್ನತಂ ಸ್ಥಾಪ್ಯ ಸಮಂ ಶರೀರಂ ಹೃದಯ ಇಂದ್ರಿಯಾಣಿ ಮನಸ ಸನ್ನಿವೇಶ, ಇಂದ್ರಿಯಗಳನ್ನೆಲ್ಲ ಹೃದಯದಲ್ಲಿ ಪ್ರವೇಶಗೊಳಿಸಿ, ಅದು ಇದರಿಂದ ಇಲ್ಲಿ ಯೋಗಗಳೆಲ್ಲ ಆರಂಭಿಸುತ್ತೆ ಇಲ್ಲಿ ಹೇಳಕ್ಕೆ. ಏತಾವತ್ ಪರ್ಯಂತಂ ಇಲ್ಲಿ ಹೇಳ್ತಾರೆ, ಅಷ್ಟಾಂಗ ಯೋಗೆ ಯಮನಿಯಮವು ಯಥಾಯಥಂ ದರ್ಶಿತವು. ಉಪಲಕ್ಷಣ ಇದಕ್ಕೆಲ್ಲ ಅಲ್ಲಲ್ಲಿ ತೋರಿಸಲ್ಪಟ್ಟಿದೆ, ಪೂರ್ಣವಾಗಿ ಆ ರೀತಿ ಹೇಳಿಲ್ಪಟ್ಟಿಲ್ಲ. ಆದರೆ ಯೋಗ ಲಕ್ಷಣವಾದ ಯಮ ನಿಯಮಗಳೆಲ್ಲ ಯೋಗದ ಅಂಗಗಳಾದ ಯಮ ನಿಯಮಗಳು ಇಲ್ಲಿ ಹೇಳಲ್ಪಟ್ಟಿದೆ. ಯಮಃ ನಿಷಿದ್ಧ ವರ್ಜನಂ, ನಿಯಮ ವಿಹಿತ ಅನುಷ್ಠಾನಂ ಅನ್ನೋದು ಒಂದು ಸಂಗ್ರಹಾರ್ಥ ಉತ್ತಮವರು ಕೊಡ್ತಾರೆ. ನಿಷಿದ್ಧವಾದದ್ದನ್ನು ವರ್ಜಿಸುವುದು ಯಮ, ವಿಹಿತವಾದದ್ದನ್ನು ಸ್ವೀಕಾರ ಮಾಡುವುದು, ಅನುಷ್ಠಾನ ಮಾಡುವುದು ನಿಯಮ ಅಂತ ಹೇಳಿ, ಇನ್ನು ಮುಂದೆ ಪ್ರಾಣಾಯಾಮ, ಪ್ರತ್ಯಾಹಾರ ಮೊದಲಾದದ್ದನ್ನು ಹೇಳ್ತಾರೆ. ಪ್ರಾಣಾನ್ ಪ್ರಪೀಡ್ಯ ಇಹ ಸಹ ಯುಕ್ತಚೇಷ್ಟ ಕ್ಷೀಣೆ ಪ್ರಾಣೆ ನಾಸಿಕೆಯ ಉಚ್ಛ್ವಸೀತ ದುಷ್ಟಾಶ್ವಯುಕ್ತಮಿವ ವಾಹಮೇನಂ ವಿದ್ವಾನ್ ಮನೋ ಧಾರಯೇತ ಪ್ರಮತ್ತಃ. ಪ್ರಾಣಾನ್ ಪ್ರಪೀಡ್ಯ, ಪ್ರಾಣಾಯಾಮ ಪ್ರಕಾರವನ್ನು ಈಗ ಹೇಳ್ತಾರೆ, ಪ್ರಾಣಾನ್ ಅಂತ ಹೇಳಿ. ಅದು ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಅಂತ ಹೇಳಿ ಇತ್ಯುಕ್ತ ರೀತ್ಯ ಮಿತಾಯಾಸ ಪ್ರಾಣವಾಯಂ ನಿರುದ್ಧ್ಯ ಯುಕ್ತಾಹಾರ ವಿಹಾರಸ್ಯ ಯುಕ್ತಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಹೇಳಿದೆ. ಯೋಗವು ದುಃಖವಾಗೋದಿಲ್ಲ, ಅವನಿಗೆ ದುಃಖವೆಲ್ಲ ನಾಶ ಮಾಡುತ್ತೆ ಆ ರೀತಿ ಯೋಗ ಮಾಡಿದ್ರೆ. ಎಲ್ಲವೂ ಇರಬೇಕು ಅಂತ ಹೇಳ್ತು ಯೋಗದಲ್ಲಿ, ಗೀತೆಯಲ್ಲಿ. ಯುಕ್ತವಾದ ಆಹಾರ ವಿಹಾರ ಕರ್ಮಗಳು ಎಲ್ಲವೂ ಇರಬೇಕು. ಸ್ವಪ್ನ ಅವಬೋಧ, ಇದು ಮಲಗಿರೋದು ಎದ್ದಿರೋದು ಇದೆಲ್ಲವೂ ಮಿತವಾಗಿ ಹೇಗಿರಬೇಕು ಹಾಗೆ ಯುಕ್ತವಾಗಿರಬೇಕು ಅಂತ ಹೇಳಲ್ಪಟ್ಟ ರೀತಿಯಲ್ಲಿ ಮಿತಾಯಾಸ, ಕಡಿಮೆ ಅಲ್ಪ ಆಯಾಸದಿಂದ ಪ್ರಾಣವಾಯಂ ನಿರುದ್ಧ್ಯ, ಪ್ರಾಣವಾಯವನ್ನು ನಿಲ್ಲಿಸಿ ನಿರುದ್ಧೇಶು ಅತ್ಯಂತ ಪೀಡಾ ಪರಿಹಾರಾಯ ನಾಸಿಕೆಯ ರೇಚನಂ ಕುರ್ಯಾತ್.
ತುಂಬ ಹೆಚ್ಚು ಆಯಾಸವಾಗದೇ ಇರೋ ಹಾಗೆ ಮೂಗಿನಿಂದ ರೇಚನ ಮಾಡಬೇಕು, ರೇಚಕ ಅಂತ ಹೇಳೋದು. ಮತ್ತೆ ತತಶ್ಚ ಅವಹಿತಸ್ಸನ್ ದುಷ್ಟಾಶ್ವಯುಕ್ತಂ ರಥಂ ಯಥಾ ಸಾರಥಿ ಸ್ವವಶಂ ಕರೋತಿ ತಥಾ ಮನೋನಿರೋಧಜ್ಞ ಮನಃ ಸ್ವವಶಂ ಕುರ್ಯಾತೆ. ಅದರಿಂದ ಮನಸ್ಸನ್ನು ಅವಹಿತ ಮನಃ ಅಂದರೆ ಅದರಲ್ಲಿಯೇ ಮನಸ್ಸನ್ನು ಇಟ್ಟವನಾಗಿ, ದುಷ್ಟಾಶ್ವಯುಕ್ತಂ ರಥಂ ಯಥಾ ಸಾರಥಿ ಸ್ವವಶಂ ಕರೋತಿ, ಅಶ್ವಗಳು ದುಷ್ಟಾಶ್ವ ಇರುವ ರಥವನ್ನು ಹೇಗೆ ಸಾರಥಿ ತನ್ನ ವಶದಲ್ಲಿ ಇಟ್ಕೊಳ್ತಾನೋ ಹಾಗೆ ಮನೋನಿರೋಧಜ್ಞ, ಮನಸ್ಸನ್ನು ಹೇಗೆ ತಡೆದು ಹಿಡಿಯೋದು ಅನ್ನೋಂತ ತಿಳಿದಿರುವಂತಹ ಒಬ್ಬ ಜ್ಞಾನಿ ವಿದ್ವಾನಾದವನು ಮನಃ ಸ್ವವಶಂ ಕುರ್ಯಾತ್, ಮನಸ್ಸನ್ನು ತಮ್ಮ ವಶದಲ್ಲಿ ಇಟ್ಕೊಳ್ಬೇಕು. ಅಂದರೆ ಮನಸ್ಸು ಅಲ್ಲಿ ಇಲ್ಲಿ ಹೋಗದೆ ಇರೋ ಹಾಗೆ ಬ್ರಹ್ಮನನ್ನೇ ಧ್ಯಾನ ಮಾಡೋ ಹಾಗೆ ಅದನ್ನು ನೆಲೆಗೊಳಿಸಬೇಕು ಅದರಲ್ಲಿಯೇ ಅಂತ ಅರ್ಥ ಇಲ್ಲಿ ಪ್ರಾಣಾಯಾಮದೊಂದಿಗೆ. ಅದು ಪ್ರಾಣಾನ್ ಪ್ರಪೀಡ್ಯ ಇಹ ಯುಕ್ತಚೇಷ್ಟ ಅಂತ ಹೇಳಿತು. ಕ್ಷೀಣೆ ಪ್ರಾಣೇ ನಾಸಿಕೆಯ ಉಚ್ಛ್ವಸೀತ, ಉಚ್ಛ್ವಾಸ ನಿಶ್ವಾಸ ಅಂದರೆ ಅದು ನೀರರೇಚಕ ಅಂತ ಹೇಳಲ್ಪಟ್ಟಿದೆ, ಪೂರಕ ರೇಚಕ ಅಂತ ಹೇಳಿದಾಗೆ. ತುಂಬ ಆಯಾಸವಾದರೆ ಮೂಗಿನಿಂದ ಬಿಡಬೇಕು ಅದನ್ನು, ಉಚ್ಛ್ವಾಸ. ದುಷ್ಟಾಶ್ವಯುಕ್ತಮಿವ, ಅದ್ಯಾಕೆ ಹಾಗೆ ಅಂದರೆ ಆಯಾಸ ಹೆಚ್ಚು ಆಗದೇ ಇರುವ ಹಾಗೆ ಮಾಡಬೇಕು ಪ್ರಾಣಾಯಾಮವನ್ನು, ಆ ರೀತಿ ಹೇಳಲ್ಪಟ್ಟಿದೆ. ಅದಕ್ಕೆ ಭಗವದ್ಗೀತೆಯ ಶ್ಲೋಕ ಹೇಳಿದ್ರು, ಯುಕ್ತಾಹಾರ ವಿಹಾರಸ್ಯ ಮೊದಲಾದದ್ದು ಆಯಾಸವಿಲ್ಲದಂತೆ ಮಾಡಬೇಕು ಅಂತ ಹೇಳಿಬಿಟ್ಟು, ಮಿತಾಯಾಸ ಅಂತ ಹೇಳಿ. ಆ ರೀತಿ ಅವನು ಮನಸ್ಸನ್ನು ತಡೆ ಹಿಡಿದು ಅದನ್ನು ನಿಯಮನ ಮಾಡಬೇಕು. ಸಾರಥಿ ಅಶ್ವಗಳನ್ನೆಲ್ಲ, ದುಷ್ಟವಾದ ಅಶ್ವಗಳನ್ನು ಹೇಗೆ ನಿಯಮನ ಮಾಡ್ತಾನೋ ಆ ರೀತಿ ಅಂತ ಹೇಳಿ. ಸಮೇ ಶುಚೌ ಶರ್ಕರ ವನ್ಹಿವಾಲುಕ ವರ್ಜಿತೆ, ಶಬ್ದ ಜಲಾಶಯಾದಿಭಿಃ, ಜಲಾಶ್ರಯಾದಿಭಿಃ ಅಂತನೂ ಒಂದು ಪಾಠ. ಮನೋನುಕೂಲೆ ನತು ಚಕ್ಷುಃ ಪೀಡನೆ ಗುಹಾನಿವಾತ ಆಶ್ರಯಣೇನ ಯೋಜಯೇತ್. ಹೇಳುವಾಗ 374 373 ಇದು ಪೇಜ್ ಸರಿಗಿಲ್ಲ, ಇದು 373 ಅಂತ ತೋರಿಸುತ್ತೆ ಪೇಜು, ಅದರ ಹಿಂದಿನ ಪೇಜಿನಲ್ಲಿರುವ ಟೆಕ್ಸ್ಟನ್ನೇ ಇಲ್ಲಿಯೂ ತೋರಿಸ್ತಾ ಇದೆ. ಯೋಗಾನುಷ್ಠಾಯ ಇಲ್ಲೆಲ್ಲ ಸ್ವಲ್ಪ ಸ್ಪಷ್ಟವಾಗಿಲ್ಲ. ಮುಂದಿನ ಮಂತ್ರದಲ್ಲಿ ಸಮೇ ಶುಚೌ ಶರ್ಕರ ವನ್ಹಿ ವರ್ಜಿತೆ, ಶರ್ಕರ ವನ್ಹಿ ವಾಲುಕ ವರ್ಜಿತೆ ಹೇಳಿದ್ರು. ಈ ಮರಳು, ಬೆಂಕಿ, ಇರುವೆಗಳು ಮೊದಲಾದದ್ದು ಅದೆಲ್ಲ ಇರಬಾರ್ದು, ಕೀಟಗಳು ಇದೆಲ್ಲ ಇಲ್ಲದೆ ಇರುವಂತಹ ಶಬ್ದ ಜಲಾಶ್ರಯಾದಿಭಿಃ ಹೇಳೋದು. ಶಬ್ದವಾಗ್ತಿರೋದು ಜಲಾಶಯದ ಹತ್ತಿರ ಇಲ್ಲದೆ, ಮನೋನುಕೂಲೆ ನತು ಚಕ್ಷುಃ ಪೀಡನೆ, ಮನಸ್ಸಿಗೆ ಒಂದು ಅನುಕೂಲವಾದ ಚಕ್ಷುಃಪೀಡ ಹೇತುವಾದ ಔಷ್ಣ್ಯ ಮೊದಲಾದದ್ದು ಅವುಗಳೆಲ್ಲ ಇಲ್ಲದೆ ಇರುವಂತಹ ಗುಹಾದಿ ಲಕ್ಷಣ ಅಂತ ಬರೀತಾರೆ. ಒಂದು ಗುಹೆಯಲ್ಲಿ ಮೊದಲಾದ ಜಾಗದಲ್ಲಿ ಯೋಜೆಯೇ ಯೋಗಾನುಷ್ಠಾನ ಯೋಗ್ಯಂ ದೇಶಂ ವಿಸ್ತರೇಣ ಸಮ ಇತಿ ಆಹ. ಸಮೇ ಶುಚೌ ಶರ್ಕರ ವನ್ಹಿವಾಲುಕ ವರ್ಜಿತೆ, ನಿಮ್ನೋನ್ನತತ್ವಾದಿರಹಿತೆ, ಸಮವಾದ ಪ್ರದೇಶವಾಗಿರಬೇಕು, ನಿಮ್ನ ಉನ್ನತ ಹೆಚ್ಚು ಕಡಿಮೆ ಇಲ್ಲದೆ ಇರುವಂತಹ ಜಾಗದಲ್ಲಿ. ಪರಿಶುದ್ಧೆ ಶುಚೌ ಪರಿಶುದ್ಧವಾದದ್ದು, ಶರ್ಕರ ವನ್ಹಿ ವಾಲುಕ ವರ್ಜಿತೆ ಕ್ಷುದ್ರ ಪಾಷಾಣ ವನ್ಹಿ ಸಿಕತಾರಹಿತೆ, ವಾದ್ಯಧ್ವನಿ ಜಲಾಶಯಾದಿ ಅತ್ಯಂತ ಸಾಮೀಪ್ಯರಹಿತೆ, ಶಬ್ದ ಜಲಾಶ್ರಯಾದಿಭಿಃ ಅನ್ನೋದಕ್ಕೆ, ಶಬ್ದ ಅನ್ನೋದಕ್ಕೆ ವಾದ್ಯ ಮೊದಲಾದ್ದು ಹೇಳಿದ್ರು. ವಾದ್ಯ ಮೊದಲಾದದ್ದೆಲ್ಲ ಹತ್ತಿರ ಇದ್ದರೆ ಅವನಿಗೆ ಮನಸ್ಸು ಆ ಕಡೆ ಹೋಗಿಬಿಡುತ್ತೆ, ವಿಚಲಿತವಾಗಿಬಿಡುತ್ತೆ. ಆ ರೀತಿ ವಾದ್ಯ ಧ್ವನಿ ಮತ್ತು ಜಲಾಶಯ ಮೊದಲಾದಕ್ಕೆ ಬಹಳ ಸಮೀಪದಲ್ಲಿ ಇಲ್ಲದೆ ಇರೋ ಹಾಗೆ, ಮನೋನುಕೂಲೆ ಮನಸ್ಸಿಗೆ ಅನುಕೂಲವಾದ, ಚಕ್ಷುಃಪೀಡ ನತು ಚಕ್ಷುಃಪೀಡನೆ, ಚಕ್ಷುಃಪೀಡಾ ಹೇತುಭೂತ
ಔಷ್ಣ್ಯ ರಹಿತೆ ಗುಹಾದಿ ಲಕ್ಷಣ ನಿವಾತ ದೇಶಾಶ್ರಯಣೇನ, ಯಾವ ಗಾಳಿನೂ ಇಲ್ಲೇ ಇರುವಂತಹ ಗುಹೆ ಮೊದಲಾದ ಪ್ರದೇಶಗಳಲ್ಲಿ ಯೋಗಂ ಅನುತಿಷ್ಠೇತ್ ಇತ್ಯರ್ಥಃ, ಯೋಗವನ್ನು ಅಂತಹ ಸ್ಥಳದಲ್ಲಿ ಮಾಡಬೇಕು. ಅದು ಸೂತ್ರಿತಂಚೇತತೆ ಯತ್ರೈಕಾಗ್ರತ ತತ್ರ ಅವಿಶೇಷ ಅಂತ ಬ್ರಹ್ಮಸೂತ್ರದಲ್ಲಿ ಎಲ್ಲಿ ಏಕಾಗ್ರತೆ ಬರುತ್ತೋ ಅಂಥ ಕಡೆ ಅವನು ಮಾಡಬೇಕು ಅಂತ ಹೇಳಲ್ಪಟ್ಟಿದೆ. ಯಾಕೆಂದರೆ ಯಾವ ದೇಶದಲ್ಲಿ ಮಾಡಬೇಕು ಅಂತ ವಿಧಿ ಹೇಳಲಿಲ್ಲ, ಇಂತಹ ದೇಶದಲ್ಲಿಯೇ ಮಾಡಬೇಕು ಅಂತ ವಿಧಿ ಹೇಳಲಿಲ್ಲ. ಆದ್ದರಿಂದ ಎಲ್ಲಿ ಏಕಾಗ್ರತೆ ಬರುತ್ತೋ ಅಲ್ಲಿ ಮಾಡಬಹುದು, ಇದೇ ಸ್ಥಳದಲ್ಲಿ ಮಾಡಬೇಕು ಅಂತ ವಿಧಿ ಇಲ್ಲ. ಏಕಾಗ್ರತೆ ಎಲ್ಲಿ ಉಂಟಾಗುತ್ತೋ ಅಲ್ಲಿ ಮಾಡಬಹುದು. ಎಲ್ಲಿ ಏಕಾಗ್ರತೆ ಉಂಟಾಗುತ್ತೆ ಅಂದರೆ ಇಂತಹ ಪ್ರದೇಶಗಳಲ್ಲಿ ಏಕಾಗ್ರತೆ ಉಂಟಾಗುವ ಅವಕಾಶವಿದೆ. ಸಮವಾಗಿರಬೇಕು, ಪರಿಶುದ್ಧವಾಗಿರಬೇಕು, ಈ ಮರಳು ಕಲ್ಲು ಮೊದಲಾದದ್ದು ಇರಬಾರ್ದು. ಮತ್ತು ಎಲ್ಲ ಶಬ್ದಗಳು ವಾದ್ಯಗಳು ಮೊದಲಾದ ಶಬ್ದ ಇರಬಾರ್ದು. ಜಲಾಶಯ ತುಂಬ ಹತ್ತಿರ ಇರಬಾರ್ದು. ಮನಸ್ಸಿಗೆ ಅನುಕೂಲವಾದಂತಹ ಒಂದು ಜಾಗದಲ್ಲಿ, ಅಲ್ಲಿ ಯಾವ ಗಾಳಿಯು ಬೀಸದೇ ಇರುವಂತಹ ಜಾಗದಲ್ಲಿ ಕೂತ್ಕೊಂಡು ಯೋಗವನ್ನು ಮಾಡಬೇಕು ಅಂತ ಹೇಳಲ್ಪಟ್ಟಿದೆ. ಅದೇ ಸಮಯಶುಚೌ ಶರ್ಕರ ವನ್ಹಿವಾಲುಕಾವರ್ಜಿತೆ ಶಬ್ದ ಜಲಾಶ್ರಯಾದಿಭಿಃ ಮನೋನುಕೂಲೆ ನತು ಚಕ್ಷುಪೀಡನೆ ಗುಹಾನಿವಾತ ಆಶ್ರಯಣೇನ ಯೋಜಯೇತೆ. ಗುಹಾನಿವಾತ, ಗಾಳಿ ಇಲ್ಲದಂತಹ ಗುಹೆ ಮೊದಲಾದ ಸ್ಥಳಗಳಲ್ಲಿ ಇದು ಈ ರೀತಿ ವಿಧಿ ಇಲ್ಲದೆ ಹೋದರೂ ಈ ರೀತಿಯಲ್ಲಿ ಇಲ್ಲಿ ಕುಳಿತುಕೊಂಡ್ರೆ ಏಕಾಗ್ರತೆ ಲಭಿಸುತ್ತೆ ಅಂತ ಹೇಳುವಂಥದ್ದು. ಅದನ್ನು ಇವರು ಬ್ರಹ್ಮಸೂತ್ರವನ್ನು ಇಲ್ಲಿ ಸಂಗ್ರಹವಾಗಿ ಹೇಳ್ತಾರೆ. ಆಸೀನಃ ತಿಷ್ಠನ್ ಗಚ್ಚನ್ ವಾ ಉಪಾಸೀತ ಅವಿಶೇಷ ಇತಿ ಪ್ರತಿಕ್ಷೇಪ ಚಿತೆ ಪೂರ್ವಪಕ್ಷೆ ಉಚ್ಯತೆ. ಪೂರ್ವಪಕ್ಷ ಬಂತು. ಕುಳಿತುಕೊಂಡು ಮಾಡ್ಬೋದಾ, ನಿಂತ್ಕೊಂಡು ಮಾಡ್ಬೋದು, ನಡೆದುಕೊಂಡು ಮಾಡ್ಬೋದು. ಆಸೀನಃ ತಿಷ್ಠನ್ ಗಚ್ಚನ್ ವಾ ಉಪಾಸೀತ ಅವಿಶೇಷಾತ್ ಅಂತ ಹೇಳಿದ್ರಿಂದ ಯಾವ ವಿಶೇಷವೂ ಇಲ್ಲ, ಹೇಗೆ ಬೇಕಾದರೂ ಮಾಡ್ಬೋದು ಅಂತ ಹೇಳಿದಾಗ ಸೂತ್ರದಲ್ಲಿ ಅವ್ರು ಹೇಳಿದ್ರು ಆಸೀನಃ ಸಂಭವಾತ್, ಕೂತ್ಕೊಂಡು ಮಾಡಿದ್ರೇ ಯೋಗವು ಸಿದ್ಧಿಸುತ್ತೆ ಅಂತ ಮೊದಲನ ಒಂದು ಸೂತ್ರದಲ್ಲಿ ಹೇಳಿದ್ರು. ಆಸೀನ ಏವ ಉಪಾಸನದಲ್ಲಿ ಆಸೀನ ಏವ ಉಪಾಸೀತ ಅಂತ ಹೇಳ್ಬಿಟ್ಟು ತಸ್ಯೈವ ಉಪಾಸನಸ್ಯ ಸಂಭವಾತ್, ಕುಳಿತುಕೊಂಡವನಿಗೆ ಉಪಾಸನೆ ಸಂಭವವಾಗುತ್ತೆ. ತಿಷ್ಠತಃ ಗಚ್ಚತಶ್ಚ ಯತ್ನ ಸಾಪೇಕ್ಷತ್ವಾತ್, ನಿಂತ್ಕೊಂಡಿರೋನೋ ಇಲ್ಲ ನಡೀತಾ ಇರೋನೋ ಅವನ ಪ್ರಯತ್ನದಿಂದಲೇ ಅದು ಸಾಧ್ಯ. ಆದ್ದರಿಂದ ಅವನ ಮನಸ್ಸೆಲ್ಲ ಅಲ್ಲಿ ಹೋಗುತ್ತೆ. ಅದರಲ್ಲಿ ಶಯಾನಸ್ಯ ನಿದ್ರಾ ಪ್ರಸಕ್ತೇಶ್ಚ, ಮಲಗಿದ್ರೆ ನಿದ್ರೆ ಬರುವ ಸಂಭವ ಇರುತ್ತೆ. ಉಪಾಸನಸ್ಯ ಧ್ಯಾನ ರೂಪತ್ವಾಚ ಏಕಾಗ್ರಚಿತ್ತತಾವಶ್ಯಂ ಭಾವಾತ್ ಚಿತ್ತೈಕಾಗ್ರ್ಯಸ್ಯ ಆಸನ ಸಾಪೇಕ್ಷತ್ವಾಚ ಆಸೀನ ಏವ ಕುರ್ಯಾತ್. ಬ್ರಹ್ಮಸೂತ್ರದಲ್ಲಿ ಅದನ್ನು ಹೇಳಿದ್ರು. ಅವನಿಗೆ ಏಕಾಗ್ರದ ಚಿತ್ತತೆಯನ್ನು ಅವನು ಸಾಧಿಸಬೇಕು. ಆದ್ದರಿಂದ ಅದು ಚಿತ್ತೈಕಾಗ್ರ್ಯಸ್ಯ ಆಸೀನ ಸಾಪೇಕ್ಷತ್ವಾತ್, ಕುಳಿತುಕೊಂಡಿದ್ರೇ ಅದು ಸಂಭವವಾಗುತ್ತೆ. ಆದ್ದರಿಂದ ಕುಳಿತುಕೊಂಡೇ ಧ್ಯಾನ ಮಾಡಬೇಕು ಅಂತ ಹೇಳಿದ್ರು. ಅದಾದ ಮೇಲೆ ಇನ್ನೊಂದು ಸೂತ್ರದಲ್ಲಿ ಅಚಲತ್ವಂಚ ಅಪೇಕ್ಷ್ಯ, ಅಲ್ಲಾಡದೆ ಕೂತ್ಕೊಂಡು ಯೋಗವನ್ನು ಮಾಡಬೇಕು ಅಂತ ಹೇಳಿದೆ ಉಪಾಸನೆಯನ್ನ. ಅದೇ ಇನ್ನೊಂದು ಕಡೆ ಸ್ಥಿರ ಸುಖಮಾಸನಂ ಅಂತ ಇದೆಯಲ್ಲ, ಅದೇ ಥರನೇ. ಹೌದು ಹೌದು, ಅದು ಪತಂಜಲಿ ಸೂತ್ರದಲ್ಲಿ ಸ್ಥಿರ ಸುಖಮಾಸನಂ. ಇದು ಬ್ರಹ್ಮಸೂತ್ರದಲ್ಲಿ ಹೀಗೆ ಹೇಳಲ್ಪಟ್ಟಿದೆ. ಅಚಲತ್ವಂಚ ಅಪೇಕ್ಷ್ಯ ಧ್ಯಾಯತೀವ ಪೃಥಿವೀ ಧ್ಯಾಯತೀವ ಅಂತರಿಕ್ಷಂ ಇತ್ಯಾದಿಷು. ಅದು ಗೀತೆಯಲ್ಲೋ ಪತಂಜಲಿ ಸೂತ್ರ ಅಂತ ಅನ್ಕೊಂಡಿದ್ದೀನಿ ಸ್ಥಿರ ಸುಖಮಾಸನಂ ಅನ್ನೋದು. ಇಲ್ಲ ಎಲ್ಲಿದು ಅಂತ ನೋಡ್ತೀನಿ, ನೋಡಿ ಹೇಳ್ತೀನಿ. ಧ್ಯಾಯತೀವ ಪೃಥಿವೀ ಧ್ಯಾಯತೀವ ಅಂತರಿಕ್ಷಂ ಇತ್ಯಾದಿಷು, ಇದು ಉಪನಿಷತ್ತಿನ ವಾಕ್ಯ. ನಿಶ್ಚಲತ್ವ ಧರ್ಮೇಣ ಧ್ಯಾಯತೀವ ಪೃಥ್ವಿ ಧ್ಯಾಯತೀವ ಅಂತರಿಕ್ಷಂ, ಉಪನಿಷತ್ತು ತಿಳಿಸುತ್ತೆ. ಪೃಥ್ವಿಯನ್ನು ನೋಡಿದ್ರೆ ಧ್ಯಾನ ಮಾಡ್ತಾ ಇರೋ ಹಾಗಿದೆ, ಒಂದು ಅಂತರಿಕ್ಷವನ್ನು ನೋಡಿದ್ರೆ ಎಷ್ಟು ಸ್ಥಿರವಾಗಿ ಹೇಗಿದೆ ಅಂದರೆ ಧ್ಯಾನ ಮಾಡ್ತಿರೋ ಹಾಗಿದೆ, ಪರ್ವತಗಳೆಲ್ಲ ಧ್ಯಾನ ಮಾಡ್ತಾ ಇರೋ ಹಾಗಿದೆ ಅಂತ ಹೇಳೋದ್ರಿಂದ ಆ ಒಂದು ಸ್ಥಿತಿಯಲ್ಲಿ ಧ್ಯಾನ ಉಂಟಾಗುತ್ತೆ ಅನ್ನುವ ಅರ್ಥ ನಮಗೆ ಅಲ್ಲಿ ಮಾಡ್ಕೊಳ್ಬೇಕು ಅಂತ ಅದಕ್ಕೆ ಅರ್ಥ ಮಾಡಿದ್ರು. ಅದರಲ್ಲಿ ಅಚಲತ್ವಂಚ ಅಪೇಕ್ಷ ಅನ್ನೋದ್ರಲ್ಲಿ ಭಾಷ್ಯದಲ್ಲಿ ಹೇಳ್ತಾ ಇರೋದನ್ನೆಲ್ಲ. ನಿಶ್ಚಲತ್ವ ಧರ್ಮೇಣ ಧ್ಯಾತೃ
ಸಾಮ್ಯ. ಅಲ್ಲಿ ನಿಶ್ಚಲವಾಗಿರುವ ಧರ್ಮ ಪೃಥ್ವಿಯಲ್ಲಿಯೋ ಪರ್ವತದಲ್ಲಿಯೋ ಅಂತರಿಕ್ಷದಲ್ಲಿಯೋ ಇರೋದ್ರಿಂದ ಅದು ಧ್ಯಾನ ಮಾಡುವವನಿಗೆ ಅದಕ್ಕೂ ಸಾಧರ್ಮ್ಯ. ಅದು ಆ ಸಾಮ್ಯ ಯಾವುದರಲ್ಲಿ ಅಂತ ಹೇಳಿದ್ರೆ ನಿಶ್ಚಲವಾಗಿರೋದ್ರಲ್ಲಿ. ಧ್ಯಾಯತೀವ ಪೃಥ್ವಿ ಅಂದರೆ ಪೃಥ್ವಿ ಧ್ಯಾನ ಮಾಡ್ತಿಲ್ಲ, ಆದರೆ ಧ್ಯಾನ ಮಾಡುವವನು ಅದರಂತೆಯೇ ನಿಶ್ಚಲವಾಗಿರ್ತಾನೆ. ಆ ನಿಶ್ಚಲತ್ವ ಸಾಮ್ಯ ಇದೆ ಎರಡಕ್ಕೂ, ಆದ್ದರಿಂದ ಹಾಗೆ ಹೇಳಲ್ಪಟ್ಟಿದೆ ಅಂತ ಹೇಳಿ ಇಲ್ಲಿ ಹೇಳ್ತಿದ್ದಾರೆ. ಧ್ಯಾಯತೀವ ಪೃಥ್ವಿ ಧ್ಯಾಯತೀವ ಅಂತರಿಕ್ಷಂ ಇತ್ಯಾದಿಷು ನಿಶ್ಚಲತ್ವ ಧರ್ಮೇಣ ಧ್ಯಾತೃ ಸಾಮ್ಯ ವ್ಯಪದೇಶ ದರ್ಶನಾತ್. ಧ್ಯಾನ ಮಾಡುವವನೊಡನೆ ಸಾಮ್ಯವು ಹೇಳಿರೋದ್ರಿಂದ ಧ್ಯಾತೃ ನಿಶ್ಚಲತ್ವಸ್ಯ ಅಪೇಕ್ಷಿತತ್ವಾಚ. ಧ್ಯಾನ ಮಾಡುವವನಿಗೆ ನಿಶ್ಚಲತ್ವ ಅಪೇಕ್ಷಿತವಾಗಿರೋದ್ರಿಂದ ನಿಶ್ಚಲತ್ವಸ್ಯ ಚ ಆಸಿಕಾಮಂತರೇಣ ಅಸಂಭವಾತ್ ಆಸೀನೇವ ಕುರ್ಯಾತ್. ಆಸಿಕ ಅಂದರೆ ಕೂತ್ಕೊಳ್ಳುವ ಸ್ಥಳ. ಕುಳಿತುಕೊಳ್ಳದೆ ಅವನಿಗೆ ಉಂಟಾಗೋದಿಲ್ಲ. ಒಂದು ಕಡೆ ಕುಳಿತುಕೊಂಡ್ರೇನೆ ಧ್ಯಾನ ಉಂಟಾಗೋದ್ರಿಂದ ಕುಳಿತುಕೊಂಡೇ ಮಾಡಬೇಕು ಒಂದ್ ಅಂತ. ಕಡೆ ಕೂತ್ಕೊಂಡ್ರೆ ಬ್ಯಾಲೆನ್ಸ್ ಬರುತ್ತೆ ಬಾಡಿಗೆ. ಹೌದು, ಆದ್ದರಿಂದ ಅವನು ಕೂತ್ಕೊಂಡೇ ಮಾಡಬೇಕು. ಇಲ್ಲೇ ಹೋದರೆ ಅವನ ಪ್ರಯತ್ನ ಸಾಪೇಕ್ಷ. ನಡೆಯೋದು ನಿಂತ್ಕೊಳ್ಳೋದು ಅದೆಲ್ಲ ಅವನು ಪ್ರಯತ್ನ ಪಟ್ಟು ಮಾಡುವ ಕೆಲಸಗಳದೆಲ್ಲ ಪ್ರಯತ್ನವಿಲ್ಲದೆ ಮಾಡೋಕ್ಕಾಗೋದಿಲ್ಲ. ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದ್ರೆ ನಿಂತ್ಕೊಂಡು ಅವನಿಗೆ ಅಲ್ಲಾಡ್ತಾ ಇರ್ತಾನೆ, ಎಲ್ಲ ಬಿದ್ದು ಬಿಡ್ಬೋದು, ಏನಾರು ಆಗ್ಬೋದು. ಅದಕ್ಕೆಲ್ಲ ಒಂದು ಪ್ರಯತ್ನ ಅಪೇಕ್ಷೆ ಇದೆ. ಇದರಲ್ಲಿ ಕುಳಿತುಕೊಂಡು ನಿಶ್ಚಲವಾಗಿ ಧ್ಯಾನ ಮಾಡೋಕ್ಕೆ ಸಾಧ್ಯ ಅಂತ ಹೇಳಿ, ಅದರಿಂದಲೇ ಶ್ರುತಿಯಲ್ಲಿ ಪೃಥ್ವಿ ಅಂತರಿಕ್ಷ ಇದೆಲ್ಲ ಒಬ್ಬ ಧ್ಯಾನ ಮಾಡ್ತಿರುವವನನ್ನು ಹೋಲಿಸುತ್ತೆ. ಅದಕ್ಕೆ ಧ್ಯಾಯತೀವ ಪೃಥ್ವಿ ಮೊದಲಾದದ್ದು. ಸ್ಮರಂತಿ ಚ ಅಂತ ಹೇಳಿ ಇದನ್ನ ಭಗವದ್ಗೀತೆಯ ಇದು ಇನ್ನೊಂದು ಸೂತ್ರ. ಅಲ್ಲಿ ಬರೋ ಸೂತ್ರಗಳನ್ನೆಲ್ಲ ಹೇಳ್ತಾರೆ ಇಲ್ಲಿ. ಆಸೀನ ಸಂಭವಾತ್ ಅಚಲತ್ವಂಚ ಅಪೇಕ್ಷೆಯ ಸ್ಮರಂತಿ ಚ. ಈ ಸೂತ್ರಗಳೆಲ್ಲ ಅಲ್ಲಿ ಉಪಾಸನಾ ಪಾದದಲ್ಲಿ ಬರುವಂತಹದ್ದು. 4ನೇ ಅಧ್ಯಾಯದಲ್ಲಿ ಉಪವಿಶ್ಯ ಆಸನೆ ಯುಂಜ್ಯಾತ್ ಯೋಗಮಾತ್ಮ ವಿಶುದ್ಧಯೇ, ಇದು ಭಗವದ್ಗೀತೆಯ ಶ್ಲೋಕ. ಉಪವಿಶ್ಯ ಆಸನೆ ಯುಂಜ್ಯಾತ್ ಯೋಗಂ ಆತ್ಮವಿಶುದ್ಧಯೇ ಯತ್ರ ಏಕಾಗ್ರತ ತತ್ರ ಅವಿಶೇಷಾತ್. ಇದು ಇನ್ನೊಂದು ಬ್ರಹ್ಮಸೂತ್ರ. ಇಲ್ಲಿ ಅಚಲತ್ವಂ ಚ ಅಪೇಕ್ಷೆ ಆಸೀನ ಸಂಭವಾತ್ ಸ್ಮರಂತಿ ಚ ಯತ್ರ ಏಕಾಗ್ರತ ತತ್ರ ಅವಿಶೇಷಾತ್. ಈ 4 ಧ್ಯಾನಾಚ ಅನ್ನೋದು ಇನ್ನೊಂದು ಸೂತ್ರ ಬರುತ್ತೆ. ಅದು ಧ್ಯಾನವಾದ್ದರಿಂದ ಇದೆಲ್ಲ ಅಪೇಕ್ಷಿತ ಅಂತ ಹೇಳ್ಬಿಟ್ಟು. ಅದು ಸಮಯ ಶುಚೌ ಶರ್ಕರಾವನ್ನಿ ವಾಲುಕ ವಿವರ್ಜಿತೆ ಅಂತ ಹೇಳಿದ್ರು. ಇದೆಲ್ಲ ಇಲ್ಲದೆ ಇರುವಂತಹದ್ದು. ಇತಿ ಅವಿಶೇಷೇಣ ಏಕಾಗ್ರತ ಅನುಕೂಲ ದೇಶ ವಿಶೇಷಸ್ಯೈವ. ಇಲ್ಲಿ ದೇಶ ವಿಶೇಷದೆಲ್ಲ ಅವಶ್ಯ ದೇಶ ವಿಶೇಷಸ್ಯೈವ ಅಂಗತ್ವ ಕೀರ್ತನಾತ್. ಏಕಾಗ್ರತಾ ಅನುಕೂಲ ದೇಶ ವಿಶೇಷಸ್ಯೈವ ಅಂಗತ್ವ ಕೀರ್ತನಾತ್. ಇದು ಒಂದು ಅಂಗ ಅಂತ ಹೇಳಲ್ಪಟ್ಟಿದೆ. ವಾಲುಕ ಅಂದರೆ ಮರಳೇನೆ, ಶರ್ಕರ ಅಂದರೆ ಕಲ್ಲುಗಳು, ವಾಲುಕ ಅಂದರೆ ಮರಳು. ಕಲ್ಲು, ಬೆಂಕಿ, ಮರಳು ಮೊದಲಾದ್ದೆಲ್ಲ ಇಲ್ಲದೆ ಇರುವಂಥ ಜಾಗ ಅಂತ ಅರ್ಥ. ಸಮೇ ಶುಚೌ ಶರ್ಕರಾ ವನ್ಹಿ ವಾಲುಕ ವಿವರ್ಜಿತೆ ಇತ್ಯವಿಶೇಷೇಣ ಏಕಾಗ್ರತಾನುಕೂಲ ದೇಶ ವಿಶೇಷಸ್ಯೈವ ಅಂಗತ್ವ ಕೀರ್ತನ. ಅದುವೇ ಅಂಗ ಅಂತ ಹೇಳಲ್ಪಟ್ಟಿರೋದ್ರಿಂದ ತೇನೈವ ನ್ಯಾಯೇನ ಏಕಾಗ್ರತಾನುಕೂಲ ಕೂಲಸ್ಯ ಆಸಾಧನಸ್ಯ, ಸಾಧನಸ್ಯ ಅಂತ ಅರ್ಥ. ಆಸನಸ್ಯ ಅಂತ ಇದೆ, ಸಾಧನಸ್ಯ ಅಂತ ಒಂದು ಪಾಠಾಂತರ. ಆಸನಸ್ಯ ಅಪೇಕ್ಷಿತತ್ವಂ ಅಸ್ತಿ ಇತಿ ಅವಸೀಯತೆ. ಆದ್ದರಿಂದ ಇದುವೇ ಅಂಗ ಅಂತ ಹೇಳಲ್ಪಟ್ಟಿದೆ. ಏಕಾಗ್ರತೆಗೆ ಯಾವುದು ಅನುಕೂಲವಾದ ದೇಶವೋ ಅದುವೇ ಯೋಗಕ್ಕೆ ಅಂಗ ಅಂತ ಹೇಳಲ್ಪಟ್ಟಿರೋದ್ರಿಂದ ಆ ಏಕಾಗ್ರತೆಗೆ ಅನುಕೂಲವಾದ ಒಂದು ಆಸನವು ಅಪೇಕ್ಷಿತವಾಗಿದೆ ಅಂತ ಹೇಳಲ್ಪಟ್ಟಿದೆ. ಅದರಿಂದ ಕುಳಿತುಕೊಂಡೇ ಮಾಡಬೇಕು. ಅವಸೀಯತೆ ಇತಿ ಸ್ಥಿತಂ ಪ್ರಕೃತ ಮನುಸಾರಾಮ. ಇದು ಪ್ರಾಸಂಗಿಕವಾಗಿ ಇದನ್ನ ಹೇಳಿದ್ರು. ಬ್ರಹ್ಮಸೂತ್ರಗಳಲ್ಲಿ ಹೇಗೆ ಸ್ಥಾಪಿಸಲ್ಪಟ್ಟಿದೆ ಅಂತ ಹೇಳಿಬಿಟ್ರು. ಅದಾದ ಮೇಲೆ ಯೋಗಾಭ್ಯಾಸಸ್ಯತೋ ಯೋಗಂ ಅಭ್ಯಸ್ಯತಃ ಯೋಗವನ್ನು ಅಭ್ಯಾಸ ಮಾಡ್ತಿರೋವನಿಗೆ ಬ್ರಹ್ಮ ಅಭಿವ್ಯಕ್ತಿ ಪ್ರಾಚೀನಾನಿ ತಚ್ಚಿಹ್ನಾನಿ ಆಹ. ಇದು ಬಹಳ ಅದ್ಭುತವಾಗಿ ಉಪನಿಷತ್ತು ಹೇಳುತ್ತೆ. ಒಬ್ಬ ಯೋಗ ಅಭ್ಯಾಸ ಮಾಡುವವನಿಗೆ ಬ್ರಹ್ಮನ ಸಾಕ್ಷಾತ್ಕಾರ ಆಗುವುದಕ್ಕೆ ಏನೇನು ಚಿಹ್ನೆಗಳು, ಅದಕ್ಕೆ ಮೊದಲು ಆಗುವಂತಹ ಚಿಹ್ನೆಗಳು ಅದೆಲ್ಲ ಇಲ್ಲಿ ಮುಂದೆ ಹೇಳಲ್ಪಡುತ್ತೆ.
ನೀಹಾರ ಧೂಮ ಅರ್ಕ ಅನಿಲ ಅನಲಾನಾಂ ಖದ್ಯೋತ ವಿದ್ಯುತ್ ಸ್ಫಟಿಕ ಸ್ಫಟಿಕ ರಶ್ಮಿರಾನ್ ಸ್ಫಟಿಕ ಶಶಿನಾಂ ಸ್ಫಟಿಕ ಶಶಿನಾಂ ಏತಾನಿ ರೂಪಾಣಿ ರೂಪಾಣಿ ಪರಸ್ಪರಾಣಿ ಬ್ರಹ್ಮಣಿ ಅಭಿವ್ಯಕ್ತಿಕರಾಣಿ ಯೋಗೇ ಒಂದೊಂದು ಕೂಡ ಪ್ರಸನ್ನತಾ ಪ್ರಕಾಶಮಾನಯೋ ಪುರಸ್ಸರಾಣಿ ಅಂತಿದೆ. ಪುರಸ್ಸರಾಣಿಯ ಪುರಸ್ಸರಾಣಿ. ಪುರಸ್ಸರಾಣಿ ಅದು ಪುರಸ್ಸರಾಣಿ. ಪುರಸ್ಸರ ಅಂದ್ರೆ ಅದರ ಅದು ಒಂದೊಂದಾಗಿ ಅದ್ರ ಹಿಂದೆ ಅದ್ರ ಮುಂದೆ ಹೋಗ್ತಾ ಇದೆ ಅಂತ ಅರ್ಥ. ಪುರಃ ಸರಾಣಿ, ಪುರಸ್ಸರಾಣಿ. ಪುರತ್ತಲ್ಲ, ಪುರಸ್ಸರಾಣಿ ಅದು. ಪುರಸ್ಸರ ಅಂತ ಕನ್ನಡದಲ್ಲೂ ಆ ಶಬ್ದವನ್ನು ಉಪಯೋಗಿಸಿ. ನೀಹಾರ ಅನ್ನೋದು ಈ ಚಿಹ್ನೆಗಳು ಏನೇನು ಅಂತ ಹೇಳಿದ್ರೆ, ಮೊದಲು ನೀಹಾರ ಅಂತ ಹೇಳೋದು ಮಂಜು, ಈ ಮಂಜು ಸುರಿಯುತ್ತಲ್ಲ ಅದು ಮೊದಲು ಬರುತ್ತೆ. ಅದಾದ ಮೇಲೆ ಧೂಮ, ಹೊಗೆ. ಅದಾದ ಮೇಲೆ ಅರ್ಕ ಅಂದ್ರೆ ಸೂರ್ಯ. ಅದಾದ ಮೇಲೆ ಅನಿಲ, ಗಾಳಿ. ಆಮೇಲೆ ಅನಲ ಅಂದ್ರೆ ಬೆಂಕಿ. ಅದಾದ ಮೇಲೆ ಖದ್ಯೋತ ಅಂದ್ರೆ ಮಿಂಚು ಹುಳು, ಖದ್ಯೋತ. ಆಮೇಲೆ ವಿದ್ಯುತ್ ಅಂದ್ರೆ ಮಿಂಚು. ಆಮೇಲೆ ಸ್ಫಟಿಕಮಣಿ, ಸ್ಫಟಿಕ ಶಶಿನಾಂ. ಅದಾದ ಮೇಲೆ ಚಂದ್ರ, ಶಶಿ ಅಂದ್ರೆ ಚಂದ್ರ. ಇವುಗಳೆಲ್ಲ ಒಂದಾದ ಮೇಲೆ ಒಂದು ಬರುತ್ತೆ ಅಂತ ಹೇಳಿದ್ರು. ಬ್ರಹ್ಮನ ಸಾಕ್ಷಾತ್ಕಾರ ಆಗೋದಕ್ಕೆ ಮೊದಲು ಬರುವ ಚಿಹ್ನೆಗಳೆಲ್ಲ ಇಲ್ಲಿ ಹೇಳಲ್ಪಟ್ಟಿದೆ. ಇದು ಮೊದಲು ಬರುತ್ತೆ ಅಂತ. ಪುರಸ್ಸರಾಣಿ ಅಂದ್ರೆ ಒಂದು ಮೊದಲೇ ಒಂದಕ್ಕಿಂತ ಮೊದಲು ಒಂದು ಅಂತ ಅರ್ಥ. ಪುರಸ್ಸರ ಅದರ ಪುರಸ್ಸರವಾಗಿ ಅಂತ ಹೇಳೋದು ನಾವು, ಅದು ಮೊದಲು ಅಂತ ಅರ್ಥ. ಮೊದಲು ನೀಹಾರ ಪುರಸ್ಸರವಾದ ಧೂಮ ಪುರಸ್ಸರವಾದ ಅರ್ಕ. ಅದಕ್ಕೆ ಅದಾದ ಮೇಲೆ ಅನಿಲ. ಮುಂದಿಟ್ಟುಕೊಂಡು ಅಂತ. ಹೌದು, ಮುಂದಿಟ್ಟುಕೊಂಡು. ಪುರಸ್ಸರವಾಗಿ ಕನ್ನಡದಲ್ಲಿ ಉಪಯೋಗಿಸ್ತೀವಲ್ಲ, ಅದು ಅನೇಕ ಕನ್ನಡದಲ್ಲಿ ತುಂಬಾ ಉಪಯೋಗಿಸ್ತಾ ಇರುತ್ತೆ. ಈ ರೂಪಗಳೆಲ್ಲ ಒಂದಾದ್ಮೇಲೆ ಒಂದು ಬ್ರಹ್ಮನ ಅಭಿವ್ಯಕ್ತಿಕರಾಣಿ. ಯೋಗದಲ್ಲಿ ನೀಹಾರ, ಧೂಮ, ಅರ್ಕ, ಅನಿಲ, ಅನಲ, ಮಂಜು, ಹೊಗೆ, ಸೂರ್ಯ, ಮತ್ತೆ ಗಾಳಿ. ಅದಾದ್ಮೇಲೆ ಬೆಂಕಿ, ಆಮೇಲೆ ಮಿಂಚು ಹುಳು, ಆಮೇಲೆ ಮಿಂಚು, ಸ್ಫಟಿಕ ಶಿಲೆ, ಆಮೇಲೆ ಚಂದ್ರ. ಆ ಒಂದು ಕ್ರಮದಲ್ಲಿ ಹಾಗೆ ಬರುತ್ತೆ ಅಂತ ಹೇಳಲ್ಪಟ್ಟಿದೆ. ಬ್ರಹ್ಮಾಭಿವ್ಯಕ್ತಿಕರಾಣಿ ಅಂತ ಹೇಳಲ್ಪಟ್ಟಿದೆ ಇದೆಲ್ಲ. ಉತ್ತರೋತ್ತರಂ ಪ್ರಸನ್ನತಾ ಪ್ರಕಾಶಮಾನತೆಯ ಅತಿಶಯ ಸ್ಥಿತಿ ಭಾವ್ಯ. ಉತ್ತರೋತ್ತರವಾಗಿ ಪ್ರಸನ್ನತೆ ಹೆಚ್ಚಾಗುತ್ತೆ ಅಂತ ಹೇಳಲ್ಪಟ್ಟಿದೆ ಇದರಲ್ಲೆಲ್ಲ. ಆ ರೀತಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಆ ಪ್ರಸನ್ನತೆಯನ್ನು ಅದರಲ್ಲಿ ನಾವು ಭಾವಿಸ್ಕೊಳ್ಬೇಕು. ಉತ್ತರೋತ್ತರ ಇದು ಪ್ರಸನ್ನವಾಗಿರುತ್ತೆ. ಕಡೆಯಲ್ಲಿ ಚಂದ್ರನ ಹೇಳಿದೆ, ಆಹ್ಲಾದಕರವಾದದ್ದು. ಸ್ಫಟಿಕ ಶಿಲೆ, ಅದಾದ ಮೇಲೆ ಚಂದ್ರ. ಆ ರೀತಿ ಅದು ಪ್ರಸನ್ನತೆ ಹೆಚ್ಚಾಗುತ್ತೆ ಉತ್ತರೋತ್ತರ ಅಂತ ಉತ್ತಮ ಸ್ವಾಮಿಗಳು ತಿಳಿಸ್ತಾರೆ. ಯೋಗಮಭ್ಯಸ್ಯತಃ ಬ್ರಹ್ಮ ಅಭಿವ್ಯಕ್ತಿ ಪ್ರಾಚೀನಾನಿ ತಚ್ಚಿಹ್ನಾನಿ ಆಹ. ಅದನ್ನ ನೀಹಾರೇತಿ. ನೀಹಾರವತ್ ಸ್ಫುರತಿ. ಮಂಜಿನಂತೆ ಒಂದು ಸ್ಫುರಣೆ, ಅದು ಸ್ಫುರಿಸುತ್ತೆ. ಅತಃ ಧೂಮ, ಅರ್ಕ, ಅನಿಲ ಅತಿ ಆಕಾರತೆಯ ಸ್ಫುರತಿ. ಏವಂ ಭೂತಾನಿ ಸ್ಫುರಣಾನಿ ಪೂರ್ವ ಪ್ರವೃತ್ತಾನಿ ಆಗಾಮಿ ಬ್ರಹ್ಮ ಅಭಿವ್ಯಕ್ತಿ ಚಿಹ್ನಾನಿ ಇತಿ ಅರ್ಥ. ಬ್ರಹ್ಮನನ್ನ ಅಭಿವ್ಯಕ್ತಿಗೊಳಿಸುವಂತಹ ಚಿಹ್ನೆಗಳು ಇದೆಲ್ಲ. ಯೋಗಾಭ್ಯಾಸಸ್ಯ ಕಾಯಸಿದ್ಧಿ ಫಲಕತ್ವಮಾಹ. ಯೋಗಾಭ್ಯಾಸಕ್ಕೆ ಮುಂದೆ ಅದರ ಫಲವನ್ನ ಹೇಳ್ತಾರೆ. ಪೃಥಿವಿಯ ತೇಜೋ ನಿಲೋ ಅಂತ ಹೇಳ್ಬಿಟ್ಟು ಕಾಯಸಿದ್ಧಿ. ಯೋಗಾಭ್ಯಾಸವನ್ನು ಯಾರು ಮಾಡ್ತಾ ಇದ್ದಾನೋ ಅವನಿಗೆ ಬರುವ ಸಿದ್ಧಿ ಅದು. ಅವನ ದೇಹವೇ ಪರಿಣಾಮ ಹೊಂದುತ್ತೆ ಅಂತ ಹೇಳಲ್ಪಟ್ಟಿದೆ ಇದರಲ್ಲಿ. ಸಾತ್ವಿಕವಾಗುತ್ತೆ ಅಂತ ಹೇಳ್ಬಿಟ್ಟು ಪೃಥಿವಿಯಪ್ತೇಜೋ ನಿಖಿಲೆ, ಪೃಥಿವಿಯಪ್ತೇಜೋ ನಿಲಖೆ, ಪೃಥಿವಿಯಪ್ತೇಜೋನಿ
पृथिव्यप्तेजो निलखे पृथिव्यप्तेजो निलखे समुत्थिते पृथिव्यप्तेजो निलखे समुत्थिते ಖೇ ಅಂದರೆ ಆಕಾಶ, ಖಮ್ ಅನ್ನೋದು. ಪೃಥಿವ್ಯಪ್ತೇಜೋ ನಿಲ ಖೇ, ಇದೆಲ್ಲ ಅದು ಸಮಸ್ತಪದವಾದ್ದರಿಂದ ಖಮ್ ಅನ್ನೋದು ಆಕಾಶ. ಅದರದ್ದು ಪೃಥಿವಿ, ಅಪ್ಪು, ತೇಜೋ, ಅನಿಲ, ಖ ಇಷ್ಟು ಸೇರಿ ಪಂಚಭೂತಗಳು. ಇದೆಲ್ಲ ಈ ಪಂಚಭೂತಗಳು ಇದೆಲ್ಲ ಯೋಗಾಭ್ಯಾಸ ಮಾಡ್ತಿರೋನು ಈ ಪಂಚಭೂತಗಳಿಂದ ಅವನಿಗೆ ಒಂದು ಅದೆಲ್ಲ ಸತ್ವ ಪ್ರಚುರವಾಗಿರಬೇಕು ಅಂತಹದ್ದು. ಪೃಥಿವಿಯ ತೇಜೋ ನಿಲಕೆ ಸಮುತ್ಥಿತೆ ಪಂಚಾತ್ಮಕೆ ಯೋಗಗುಣೆ ಪ್ರವೃತ್ತೆ. ಪಂಚಾತ್ಮಕೆ ಯೋಗಗುಣೆ ಪ್ರವೃತ್ತೆ. ಗುಣ ಅಂತ ಹೇಳಿದ್ರೆ ಗುಣನಂ ಅಂತ ಅರ್ಥ. ಗುಣ ಅನ್ನೋದಕ್ಕೆ ಗುಣನಂ ಅಭ್ಯಾಸ ಅಂತ ಅರ್ಥ. ಗುಣನಂ ಅಭ್ಯಾಸ. ಗುಣ ಅಂತ ಹೇಳೋದಕ್ಕೆ ಅಭ್ಯಾಸ ಅಂತ ಅರ್ಥ. ಅದನ್ನ ಅಭ್ಯಾಸ ನಿರಂತರವಾಗಿ ಮಾಡ್ತಾ ಇರೋದು, ಪ್ರಾಕ್ಟೀಸ್. ಯೋಗಾಭ್ಯಾಸೆ ಪ್ರವೃತ್ತೆ ಸತಿ ಅಂತ ಅರ್ಥ. ಗುಣ ಶ್ರುತಿ ವಾಕ್ಯಗಳಿಗೆ ಅರ್ಥ ಹೀಗೆ ಮಾಡ್ತಾರೆ, ಅದಕ್ಕೆ ಅನುಗುಣವಾಗಿ. ಯೋಗಾಭ್ಯಾಸೆ ಪ್ರವೃತ್ತೆ ಸತಿ ಯೋಗ ಮಹಿಮ್ನ ಸತ್ವ ಪ್ರಚುರಭೂತಾರಬ್ಧೆ ಪಾಂಚಭೌತಿಕೆ ಶರೀರೆ. ಸತ್ವವು ಅತ್ಯಂತ ಪ್ರಚುರವಾಗುತ್ತೆ ಅಂತ ಹೇಳಲ್ಪಟ್ಟಿದೆ. ಅದಕ್ಕಿದೆ ಈ ಪಂಚಭೂತಗಳೆಲ್ಲ ಸತ್ವವು ಅತ್ಯಧಿಕವಾದ ಸತ್ವೋದ್ರಿಕ್ತವಾದ ಸ್ಥಿತಿಯಲ್ಲಿ ಉಂಟಾಗುತ್ತೆ. ಅಂತಹ ಒಂದು ಶರೀರ ಉಂಟಾಗುತ್ತೆ ಇವನಿಗೆ. ಪಾಂಚಭೌತಿಕವಾದ ಶರೀರದಲ್ಲಿ ಇದೆಲ್ಲದರಲ್ಲಿಯೂ ಕೂಡ ಸತ್ವೋದ್ರೇಕ ಉಂಟಾಗುತ್ತೆ, ಅತ್ಯಧಿಕವಾದ ಸತ್ವ ಉಂಟಾಗುತ್ತೆ. ತಾದೃಶ ಸರ್ವಯೋಗಾದಿ ದಾಹ ಸಮರ್ಥತ್ವೇನ ಅಗ್ನಿರೂಪೇಣ ಯೋಗೇನ ಆರಬ್ಧ ಶರೀರಯುಕ್ತಸ್ಯ ಪುಂಸಃ ರೋಗಾದಿ ನ ಸಂಭವತಿ. ರೋಗಗಳು ಯಾವುದೂ ಉಂಟಾಗೋದಿಲ್ಲ ಅಂತ ಹೇಳಿದೆ. ಸತ್ವ ಪ್ರಚುರವಾದ್ರಿಂದ ಇವನಿಗೆ ಎಲ್ಲ ರೋಗಗಳನ್ನು ಸಹಿಸಿಕೊಳ್ಳುವಂತಹ ಶಕ್ತಿ ಬರುತ್ತೆ ಅವನಿಗೆ. ಎಲ್ಲ ರೋಗಗಳು, ದಾಹ ಮೊದಲನ್ನೆಲ್ಲ ಅಂದರೆ ಸುಡೋದು ಅಂತ ಅರ್ಥ. ರೋಗಾದಿ ದಾಹ ಸಮರ್ಥತ್ವೇನ, ರೋಗಗಳೆಲ್ಲ ಇವನಿಗೇನು ಉಂಟು ಮಾಡೋದಿಲ್ಲ. ದಾಹವನ್ನು ಅಂದರೆ ಇವನಿಗೆ ದುಃಖವನ್ನು ಉಂಟು ಮಾಡೋದಿಲ್ಲ, ಅದೆಲ್ಲ ಅಂತ ಅರ್ಥ. ಅದನ್ಯಾವುದು ಅದು ಉಂಟು ಮಾಡೋದಿಲ್ಲ ಅಂತ ಹೇಳಿಬಿಟ್ಟು. ಮತ್ತೆ ಅವನಿಗೆ ಜರೆ ಮತ್ತು ಮರಣ ಇದೆಲ್ಲ ಯಾವುದು ಉಂಟಾಗಲ್ಲ ಅಂತ ಹೇಳಿದೆ. ಅವನಿಗೆ ರೋಗಾದಿ ನ ಸಂಭವತಿ ಅಂತ ಅರ್ಥ. ಯೋಗಾದಿ ನ ಸಂಭವತಿ. ರೋಗಗುಣೇ ಪ್ರವೃತ್ತೆ ನ ತಸ್ಯ ರೋಗ ನ ಜರ ನ ಮೃತ್ಯು ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರಂ. ನ ತಸ್ಯ ರೋಗ ನ ಜರ ನ ಮೃತ್ಯು ಪ್ರಾಪ್ತಸ್ಯ ಯೋಗಾಗ್ನಿಮಯಂ ಶರೀರಂ ಅಂತ ಹೇಳಿದೆ. ಇದೆಲ್ಲ ಅವನಿಗೆ ಹೇಳಿರುವಂತಹ ಒಂದು ವೈಭವ, ಯೋಗಿಗೆ ಹೇಗಿದೆಲ್ಲ ಉಂಟಾಗುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ಸಿದ್ಧಿಗಳೆಲ್ಲ ಹೇಳಲ್ಪಡುತ್ತೆ, ಅಷ್ಟಸಿದ್ಧಿಗಳು ಮೊದಲಾದದ್ದೆಲ್ಲ. ಇದು ಒಂದು ಸ್ವಲ್ಪ ಕ್ಲಿಷ್ಟವಾದ ಭಾಗ. ಯೋಗಾಭ್ಯಾಸ, ಯೋಗ ಎಲ್ಲ ಅದು ಅನುಷ್ಠಾನದ ವಿಷಯ. ಇದೆಲ್ಲ ಏನಿದು ನಾವು ಮಂತ್ರದಲ್ಲಿರುವ ಅರ್ಥಗಳನ್ನು ಓದಿ ತಿಳ್ಕೊಳ್ಬಹುದು. ಅಭ್ಯಾಸ ಮಾಡಿದವ್ರಿಗೆ, ಸಿದ್ಧಿ ಪಡ್ಕೊಂಡವ್ರಿಗೆ ಗೊತ್ತಾಗುತ್ತೆ, ಇದು ಅನುಭವವಾಗುತ್ತೆ. ಮಂತ್ರದಲ್ಲಿ ಆದರೆ ಇದೆಲ್ಲ ಬಹಳ ಅದ್ಭುತವಾಗಿ ಹೇಳಲ್ಪಟ್ಟಿದೆ. ಇಲ್ಲಿ ಪರಮಾತ್ಮ ಧ್ಯಾನವೇ ಹೇಳಲ್ಪಟ್ಟಿರುವಂಥದ್ದು, ಇಲ್ಲಿ ಪರಮಾತ್ಮ ಯೋಗವೇ ಹೇಳಲ್ಪಟ್ಟಿರುವಂಥದ್ದು. ಇದೆಲ್ಲ ಉಪಾಸನಾ ಪ್ರಕರಣಗಳಾದ್ದರಿಂದ ಪರಮಾತ್ಮ ಯೋಗವನ್ನೇ ಇಲ್ಲಿ ಹೇಳಲ್ಪಟ್ಟಿದೆ. ಅವನಿಗೆ ಅವನ ಅನುಜ್ಞೆಯನ್ನು ಪಡೆದುಕೊಂಡು ಗುರುಗಳ, ಪರಮಾತ್ಮನ ಅವನ ಧ್ಯಾನವನ್ನು ಮಾಡೋದು ಅಂತ ಹೇಳಿಬಿಟ್ಟು ಇದರ ಒಂದು ಇನ್ನೂ ವಿಸ್ತಾರವಾದ ಸಿದ್ಧಿಯ ವಿಷಯ ಎಲ್ಲ ಬರುತ್ತೆ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ತಿಳಿಸ್ಕೊಳ್ತೇನೆ. ನಮಸ್ಕಾರಗಳು. ನಿತ್ಯಮಚ್ಯುತಪದಾಂಬುಜೈರ್ಮರುಕ್ಮವ್ಯಾಮೋಹತಸ್ತರಿಗಿರಾಣಿಧನಾಯ ಮೇನೆ ಸ್ಮದ್ಗುರೋರ್ಭಗವತೋಸ್ಯದೇಕಸಿಂಧೋ ರಾಮಾನುಜಸ್ಯ ಚರಣಂ ಶರಣಂ ಪ್ರಪದ್ಯೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ.